ಮಕ್ಕಳನ್ನ ಹುಟ್ಟಿಸೋದೆ, 40 ಮಕ್ಕಳನ್ನ ಹುಟ್ಟಿಸೋದೆ ಅವರ ಜೀವನದ ಉದ್ದೇಶವಾಗಿರುವಾಗ, ಏಕಪತ್ನಿ ವ್ರತಸ್ಥನಾಗಿದ್ದಂತ ರಾಮನನ್ನ ಆದರ್ಶವಾಗಿರಿಸಿಕೊಂಡು ಹೆಣ್ಮಕ್ಕಳನ್ನು ನೋಡ್ಕೊಳ್ಳೋ ರೀತಿ ಇದು ಕಣಲೆ ಅಂತ ಹೇಳ್ಕೊಟ್ಟಂತ ಧರ್ಮಕ್ಕೆ ಸೇರಿದವನು ನಾನು ಯಾಕ್ರಿ ಹೆಮ್ಮೆ ಪಡಬಾರದು? ಒಂದೇ ದೇವರು ನಮ್ದು, ಒಂದೇ ದೇವರು ನಮ್ದು ಅಂತ ಅನೇಕರು ಹೇಳ್ತಾರೆ. ನಿಮ್ದು ಎಷ್ಟೊಂದು ದೇವರು? ಒಂದೇ ದೇವರು. 55 ರಾಷ್ಟ್ರ, ಒಂದು ರಾಷ್ಟ್ರವನ್ನು ಕಂಡ್ರೆ ಮತ್ತೊಂದು ರಾಷ್ಟ್ರಕ್ಕಾಗಲ್ಲ. ಒಂದು ರಾಷ್ಟ್ರದಲ್ಲೇ ಮತ್ತೊಂದು ರಾಷ್ಟ್ರದ ಮೇಲೆ ಏರಿ ಹೋಗ್ಕೊಂಡು ಒಂದೇ ದೇವರು ಇಟ್ಕೊಂಡು ಕಿತ್ತಾಡ್ತಾ ಇರೋ ಜನರಿರುವಾಗ, 33 ಕೋಟಿ ದೇವತೆಗಳನ್ನ ಹೊಂದಿದ್ರು ದತ್ತಮಾಲಾಧಾರಿಗಳಾಗಿ ನಾನು ಹಿಂದೂ ಅಂತ ಸೇರುವಂತ ಈ ಭಾವ ಇದೆಯಲ್ಲ, ಇದು ಹಿಂದೂಗಳಿಗೆ ಮಾತ್ರ. ರಾಮ ಮಂದಿರವನ್ನು ಕಟ್ಟಿದಾಗ ಹಳ್ಳಿಯಲ್ಲೂ ಮೂಲೆ ಮೂಲೆಯಲ್ಲೂ ಜನ ಒಟ್ಟಾಗಿದ್ರು. ನಾನು ಅನ್ಕೊಂಡೆ ಇನ್ನೊಂದು 50 ವರ್ಷಗಳ ಕಾಲ ಹಿಂದೂ ಧರ್ಮವನ್ನು ಅಲುಗಾಡಿಸೋದು ಯಾರಿಂದಲೂ ಆಗೋದಿಲ್ಲ ಅಂತ. ಅದಾದ 1 ವರ್ಷದಲ್ಲಿ ಎಲೆಕ್ಷನ್ ಬಂತು, ನಾವು ನಮ್ಮ ಜಾತಿ ನೋಡ್ಕೊಂಡು ಮತ್ತೆ ಡಿವೈಡ್ ಆಗ್ಬಿಟ್ವಿ. ಹೀಗೆ ಮಾಡಿದ್ರೆ ಧರ್ಮ ಕಟ್ಟೋದು ಹೆಂಗ್ರಿ? ಜಗತ್ತಿನ ಮೂಲೆ ಮೂಲೆಯಲ್ಲಿ ಎಲ್ಲಿ ಇಸ್ಲಾಂ ಇದೆಯೋ, ಎಲ್ಲಿ ಕ್ರಿಶ್ಚಿಯಾನಿಟಿ ಇದೆಯೋ, ಅಲ್ಲಿ ಯುದ್ಧಗಳಿವೆ, ಅಲ್ಲಿ ಕದನಗಳಿವೆ. ಆದರೆ ಜಗತ್ತಿನ ಒಂದೇ ಒಂದು ರಾಷ್ಟ್ರದಲ್ಲಿ ಇವತ್ತು ಹಿಂದೂ ಧರ್ಮ ಎಲ್ಲಿದೆಯೋ ಅಲ್ಲಿ ಕದನಗಳಿಲ್ಲ. ಹಿಂದುವಿನ ಕಾರಣಕ್ಕೆ ಕದನಗಳಿಲ್ಲ, ಅನ್ಯರ ಕಾರಣಕ್ಕೋಸ್ಕರ ಕದನಗಳಿರಬಹುದು. ಆದರೆ ಹಿಂದೂ ಮಾತ್ರ ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವಂತ ವ್ಯಕ್ತಿ ಅನ್ನೋದನ್ನ ಮರೆಯುವಂತಿಲ್ಲ ಅಂತ. ದೇಹ ತಗೊಂಡು 72 ಹೆಣ್ಣುಗಳನ್ನ ಅನುಭವಿಸಬೇಕು ಅಂತ ಹೋದವನಿಗೆ ದೇಹವೇ ಇಲ್ಲ. ಏನು ಅನುಭವಿಸೋದು? ಯಾವನು ಆಚೆ ಇದ್ನೋ, ಯಾವನ್ ಕಲ್ಲೆಸ್ದಿದ್ನೋ ಅವನ ಮನೆಯೆಲ್ಲ ಉರುಳಿಸ್ತೀನಿ ಅಂತ ಒಂದಾದ್ಮೇಲೆ ಒಂದು ಮನೆ ಉರುಳಿಸ್ತಾ ಇದ್ದಾರೆ. ಇವತ್ತಿಡೀ ಸಂಬಂಧದಲ್ಲಿ ಯಾರು ಉಳ್ಕೊಂಡಿಲ್ಲ, ಓಡೋಗ್ಬಿಟ್ಟಿದ್ದಾರೆಲ್ಲ. ಯಾಕೆಂದ್ರೆ ಬುಲ್ಡೋಸರ್ ಬಾಬಾ ಬರ್ತಿದ್ದಾರೆ ಅನ್ನುವಂತ ಒಂದು ಆತಂಕ ಇದೆಯಲ್ಲ. ಹಿರಿಯರಿಗೆ ದತ್ತಮಾಲಾಧಾರಿಗಳಾಗಿ ಸುದೀರ್ಘ ಕಾಲ ಯಾತ್ರೆ ಎಷ್ಟು ದೊಡ್ಡದಿತ್ತೋ ಗೊತ್ತಿಲ್ಲ, ಆದರೆ ಅದಕ್ಕಿಂತಲೂ ಹೆಚ್ಚು ಸಮಯವನ್ನು ತೆಗೆದುಕೊಂಡು ಒಂಥರ ಒಳಗಿವತ್ತು ಆ ಬೆಂಕಿಯನ್ನ, ಕಿಚ್ಚನ್ನ ಹೊತ್ತಿಸಿಕೊಂಡು ಬಂದಿರುವಂತ ನನ್ನೆಲ್ಲ ನೆಚ್ಚಿನ ದತ್ತಮಾಲಾಧಾರಿ ಮಿತ್ರರಿಗೆ ಅತ್ಯಂತ ಹೃತ್ಪೂರ್ವಕವಾದ ನಮನಗಳನ್ನು ಸಮರ್ಪಿಸ್ತೇನೆ. ಕಳೆದ ಅನೇಕ ದಿನಗಳಿಂದ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ, ಕೆಲಸ ಬಹಳ ಇತ್ತು ಅಂತ. ಆದರೆ ಈ ದತ್ತಪೀಠದ ಚಿಕ್ಕಮಗಳೂರಿನ ಕಾರ್ಯಕ್ರಮಕ್ಕೆ ಕರೆದಾಗ ಇಲ್ಲ ಅಂತ ಹೇಳಲಿಕ್ಕಾಗಲಿಲ್ಲ. ಯಾಕೆ ಅಂತಂದ್ರೆ ಚಿಕ್ಕಮಗಳೂರಿಗೆ ಬರೋದೇ ಒಂದು ಆನಂದ, ಅದರಲ್ಲಿ ದತ್ತಪೀಠದ ಹೋರಾಟ, ಆ ಸಂದರ್ಭದ ಯಾತ್ರೆ, ಇವುಗಳಲ್ಲಿ ಭಾಗವಹಿಸೋದು ಇನ್ನೊಂದು ಆನಂದ. ಯಾಕೆ ಅಂತಂದ್ರೆ ಇಡೀ ಕರ್ನಾಟಕ ಇವತ್ತು ವಕ್ಫ್ ತನ್ನ ಆಸ್ತಿಯನ್ನ ಕಬಳಿಸ್ತಾ ಇರೋದನ್ನ ನೋಡ್ತಾ ಇದೆ. ಆದರೆ ಬಹಳ ಹಿಂದೆಯೇ ವಕ್ಫ್ ಇಲ್ಲಿನ ಒಂದು ಗುಡ್ಡವನ್ನೇ ಕಬಳಿಸಿ ಹೊರಟಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅವತ್ತೇ ಜಾಗೃತರಾಗಿ ಅವರಿಗೆ ಸರಿಯಾದ ಪಾಠವನ್ನು ಕಲಿಸಿ ಅವರಿಂದ ಅದನ್ನ ಕಿತ್ಕೊಳ್ಳಿಕ್ಕೆ ಬೇಕಾಗಿರುವಂತ ಹೋರಾಟದ ಬೇಸಿಕ್ ಅನ್ನ ರೂಪಿಸಿಕೊಟ್ಟ ಭಾಗ ಇದು. ಇಲ್ಲಿಗೆ ಬರದೆ ಮತ್ತೆ ಎಲ್ಲಿಗೆ ಹೋಗಬೇಕು ಅಂತ. ಹೀಗಾಗಿ ಚಿಕ್ಕಮಗಳೂರಿಗೆ ಬರುವಾಗ ಯಾವತ್ತೂ ಒಂಥರ ಖುಷಿ. ಇವತ್ತು ನಾನು ನಿಂತ್ಕೊಂಡು ನೋಡ್ತಾ ಇದ್ದೆ, ಏನು ಹೆದ್ದರೆ ಅದು. ನಾಡಿನ ಬೇರೆ ಬೇರೆ ಭಾಗಗಳಲ್ಲಿ ಹಿಂದೂಗಳು ದೊಡ್ಡ ಸಂಖ್ಯೆಯಲ್ಲಿ ಸೇರೋದನ್ನು ಕಂಡಾಗ ಬಹಳ ಖುಷಿ ಅನ್ನಿಸ್ತಿರುತ್ತೆ. ಎಷ್ಟು ಜನ ಒಟ್ಟಾಗಿ ಸೇರ್ತಾರಪ್ಪ, ಕರ್ನಾಟಕದಲ್ಲಿ ಹೀಗಿಲ್ಲ ಅಂತ ಅನ್ಸುತ್ತಲ್ಲ. ಆಗೆಲ್ಲ ಅಂತವ್ರನ್ನ ಈ ದತ್ತಮಾಲಾಧಾರಿಗಳು ಒಂದ್ ಕಡೆ ಸೇರಿ ಶೋಭಾಯಾತ್ರೆ ಮಾಡೋದನ್ನು ತೋರಿಸ್ಬೇಕು. ಏನು ಅದ್ದೂರಿಯಾಗಿ ಕರ್ನಾಟಕದಲ್ಲೂ ಕೂಡ ನಾವು ಹಿಂದೂ ಧರ್ಮದ ಒಳಿತಿಗೋಸ್ಕರ, ಹಿಂದೂ ಧರ್ಮದ ರಕ್ಷಣೆಗೋಸ್ಕರ ತರುಣರು ಒಟ್ಟಾಗ್ತೀವಿ ಅಂತ ನೋಡೋದು ಬಹಳ ಸಂತೋಷ. ಹಿಂದೂ ಹೆದ್ದರೆ ಎಲ್ಲೆಲ್ಲಿ ಸೇರುತ್ತೋ ಅಲ್ಲೆಲ್ಲ ಖುಷಿ ಆಗುವಂಥದ್ದೇ. ಇಷ್ಟಕ್ಕೂ ಯಾಕ್ರಿ ಖುಷಿ ಪಡಬಾರದು? ಹಿಂದೂಗಳು ಅನ್ನೋದ್ರಲ್ಲೇ ಖುಷಿ ಇದೆ. ನನಗೆ ಬಹಳ ಸಂತೋಷ ಇದೆ. ಯಾಕೆ ಅಂತಂದ್ರೆ ಜಗತ್ತಿನ ಅತ್ಯಂತ ಪ್ರಾಚೀನ ಪರಂಪರೆ, ರೋಮನ್ ಪರಂಪರೆ ಹೋಯ್ತು, ಗ್ರೀಕ್ ಹೋಯ್ತು, ಇಂಕಾ ಹೋಯ್ತು, ಅಸ್ಟೆಕ್ ಹೋಯ್ತು, ಮಾಯನ್ ಹೋಯ್ತು, ಪರ್ಷಿಯನ್ ಹೋಯ್ತು. ಆದ್ರೆ ಇವೆಲ್ಲರಿಗಿಂತಲೂ ಮುಂಚೆ ಇದ್ದಂತ ಹಿಂದೂ ಸಂಸ್ಕೃತಿ ಮಾತ್ರ ಇವತ್ತಿನವರೆಗೂ ಉಳಿದಿದೆ. ನಾನು ಅದರ ಇವತ್ತಿನ ಪೀಳಿಗೆ ನಾನು ಯಾಕೆ ಖುಷಿ ಪಡಬಾರದು? ನಾನು ಹೆಮ್ಮೆ ಪಡಬೇಕಾಗಿರುವಂತ ಸಂಗತಿ ಇದು. ಅನೇಕ ಮತಪಂಥಗಳಿವೆ. ಆ ಮತಪಂಥಗಳಿಗೆ ಗೊತ್ತಿರೋದು ಒಂದೇ ಒಂದು, ಹಬ್ಬ ಬಂದ್ರೆ ಪ್ರಾಣಿಗಳನ್ನು ಕಡಿರಿ, ಏನಿಲ್ಲ ಅಂದ್ರೆ ಮನುಷ್ಯರನ್ನು ಕಡಿರಿ ಅಂತ. ಹಿಂಗೆ ಕಡಿಯೋದನ್ನೇ ಜೀವನ ನಡೆಸ್ಕೊಂಡಿರುವಂತ ಕೆಲವು ಮತಪಂಥಗಳಿರುವಾಗ ವಸುದೈವ ಕುಟುಂಬಕಂ ಅಂತ ಹೇಳಿ ಇಡೀ ಜಗತ್ತನ್ನ ಉದ್ಧಾರ ಮಾಡುವ ಕಲ್ಪನೆ ಹೊತ್ತುಕೊಂಡಿರುವಂತ ಶ್ರೇಷ್ಠ ಧರ್ಮಕ್ಕೆ ಸೇರಿದವನು ನಾನು ಯಾಕೆ ಖುಷಿ ಪಡಬಾರದು? ನಾನು ಹೆಮ್ಮೆ ಪಡಬೇಕಾಗಿರುವಂತ ಸಂಗತಿ. ಕೆಲವು ಮತಪಂಥಗಳಿಗೆ 4 ಮದುವೆ ಮಾಡಿ ಮಕ್ಕಳನ್ನ ಹುಟ್ಟಿಸೋದೆ, 40 ಮಕ್ಕಳನ್ನ ಹುಟ್ಟಿಸೋದೆ ಅವರ ಜೀವನದ ಉದ್ದೇಶವಾಗಿರುವಾಗ
ಏಕಪತ್ನಿ ವ್ರತಸ್ಥನಾಗಿದ್ದಂತ ರಾಮನನ್ನ ಆದರ್ಶವಾಗಿರಿಸಿಕೊಂಡು ಹೆಣ್ಮಕ್ಕಳನ್ನು ನೋಡ್ಕೊಳ್ಳೋ ರೀತಿ ಇದು ಕಣಲೆ ಅಂತ ಹೇಳ್ಕೊಟ್ಟಂತ ಧರ್ಮಕ್ಕೆ ಸೇರಿದವನು ನಾನು ಯಾಕ್ರಿ ಹೆಮ್ಮೆ ಪಡಬಾರದು? ಕೆಲವು ಮತಗಳಿವೆ. ಆ ಮತಗಳು ಹೇಗಿವೆ ಗೊತ್ತೇನು? ಆ ಮತಗಳಲ್ಲಿ ಹುಟ್ಟಿದವನು ಸತ್ತ ನಂತರ ಗೋರಿಯಲ್ಲೇ ಇರಬೇಕು. ಎಲ್ಲಿವರೆಗೂ ಇರಬೇಕು? ದೇವರು ಬಂದು ಎಬ್ಬಿಸೋವರೆಗೂ ಇರಬೇಕು. ಈ ಮತ ಹುಟ್ಟಿದಾಗ ಸತ್ತವನು ಗೋರಿಯಲ್ಲಿದ್ದಾನೆ, ದೇವರು ಬಂದು ಎಬ್ಬಿಸೋ ಮುಂಚಿನ ದಿನ ಸತ್ತವನು ಗೋರಿಯಲ್ಲಿರ್ತಾನೆ, ದೇವರು ಎಬ್ಬಿಸುವವರೆಗೂ ಗೋರಿಯೇ. ಆದರೆ ಯಾವ ಧರ್ಮ ನೀನು ಸತ್ತ ನಂತರ ಸ್ವಾಮೀಜಿಯವರು ಹೇಳಿದಂತೆ ಪಂಚಭೂತಗಳಲ್ಲಿ ಲೀನವಾಗಿ ಹೋಗ್ತೀಯಾ, ಮತ್ತೊಂದು ದೇಹವನ್ನ ಪಡ್ಕೊಂಡು ಪುನರ್ಜನ್ಮವನ್ನ ಎತ್ತಿ ಬರ್ತೀಯಾ ಅಂತ ನನಗೊಂದು ಆದರ್ಶವನ್ನ ಕೊಟ್ಟಲ್ಲ, ಆ ಧರ್ಮಕ್ಕೆ ಸೇರಿದವನು ನಾನ್ಯಾಕ್ರಿ ಬೇಜಾರು ಮಾಡ್ಕೋಬೇಕು? ಒಂದೇ ದೇವರು ನಮ್ದು, ಒಂದೇ ದೇವರು ನಮ್ದು ಅಂತ ಅನೇಕರು ಹೇಳ್ತಾರೆ. ನಿಮ್ದು ಎಷ್ಟೊಂದು ದೇವರು ಅಂತ. ಒಂದೇ ದೇವರು 55 ರಾಷ್ಟ್ರ, ಒಂದು ರಾಷ್ಟ್ರವನ್ನು ಕಂಡ್ರೆ ಮತ್ತೊಂದು ರಾಷ್ಟ್ರಕ್ಕಾಗಲ್ಲ. ಒಂದು ರಾಷ್ಟ್ರದಲ್ಲೇ ಮತ್ತೊಂದು ರಾಷ್ಟ್ರದ ಮೇಲೆ ಏರಿ ಹೋಗ್ಕೊಂಡು ಒಂದೇ ದೇವರು ಇಟ್ಕೊಂಡು ಕಿತ್ತಾಡ್ತಾ ಇರೋ ಜನರಿರುವಾಗ 33 ಕೋಟಿ ದೇವತೆಗಳನ್ನ ಹೊಂದಿದ್ರು ದತ್ತಮಾಲಾಧಾರಿಗಳಾಗಿ ನಾನು ಹಿಂದೂ ಅಂತ ಸೇರುವಂತ ಈ ಭಾವ ಇದೆಯಲ್ಲ, ಇದು ಹಿಂದೂಗಳಿಗೆ ಮಾತ್ರ. ನಾನ್ಯಾಕ್ರಿ ಬೇಜಾರು ಪಡಬೇಕು? ಮಿತ್ರೇ, ಬಹಳ ಜನರಿಗೆ ಹಬ್ಬ ಅಂದ್ರೆ ರಕ್ತ. ನೀವು ಬಾಂಗ್ಲಾದೇಶದ ಚಿತ್ರಣ ನೋಡಬೇಕು, ಅಲ್ಲೊಂದು ಹಬ್ಬ ಬರುತ್ತೆ. ಆ ಹಬ್ಬ ಬಂದಾಗ ಹೇಗೆ ಕುರಿಗಳನ್ನು ಕಡಿತಾರೆ ಅಂತಂದ್ರೆ ರಸ್ತೆ ಉದ್ದಕ್ಕೂ ರಕ್ತ. ನಮ್ಮಲ್ಲಿ ಹಬ್ಬ ಬರುತ್ತೆ, ನಾವು ಹಬ್ಬ ಬಂದ್ರೆ ಬಣ್ಣ ಎರಚಿ ಆಟ ಆಡ್ತೀವಿ. ನಮ್ಮಲ್ಲಿ ಹಬ್ಬ ಬರುತ್ತೆ, ಬೆಳಕನ್ನು ಹಚ್ಚಿ ಆನಂದಿಸ್ತೀವಿ. ಹಬ್ಬ ಅಂದ್ರೆ ಸಂಭ್ರಮ ಅಂತ ಎಲ್ಲಾದ್ರೂ ಇದ್ರೆ ಅದು ಹಿಂದೂ ಧರ್ಮದಲ್ಲಿ ಮಾತ್ರ. ಇಂಥ ಧರ್ಮಕ್ಕೆ ಸೇರಿದವನ್ನ ನಾನ್ಯಾಕ್ರಿ ನಾಚಿಕೆ ಪಟ್ಕೋಬೇಕು? ನಾನ್ಯಾಕ್ರಿ ಬೇಜಾರು ಮಾಡ್ಕೋಬೇಕು? ನಾನ್ಯಾಕ್ರಿ ತಲೆ ತಗ್ಗಿಸಬೇಕು? ಈ ಧರ್ಮದ ಆನಂದವನ್ನ ಜಗತ್ತಿಗೆ ಹಂಚಲಿಕ್ಕೋಸ್ಕರ ಇವತ್ತಿನ ತರುಣ ಸಿದ್ಧನಾಗಬೇಕು. ಮಿತ್ರೆ, ಹಳದನ್ನೆಲ್ಲ ಕೊಡವಿಕೊಂಡು ಎದ್ದು ನಿಂತ್ಕೊಳ್ಳಿ. ಹಿಂದೂ ಅಂತಂದ್ರೆ ನಾಚಿಕೆ ಪಟ್ಟು ತಲೆ ತಗ್ಗಿಸುವಂತ ವಾತಾವರಣವನ್ನ ಈ ಅಯೋಗ್ಯರೆಲ್ಲ ನಿರ್ಮಾಣ ಮಾಡಿದ್ರು. ಇವತ್ತವೆಲ್ಲವನ್ನ ಕೊಡವಿಕೊಂಡು ಎದ್ದು ನಿಂತ್ಕೊಂಡು ಹೇಳಬೇಕಾಗಿದೆ, ಜಗತ್ತನ್ನ ಬೆಳಗುವಂತ ಬೆಳಕು ಅಂತ ಯಾವ್ದಾದ್ರು ಇದ್ರೆ ಅದು ಹಿಂದೂ ಧರ್ಮ ಮಾತ್ರ ಅಂತ ಇವತ್ತು ನಾವು ಎದ್ದು ನಿಂತ್ಕೊಂಡು ಹೇಳಬೇಕಾಗಿದೆ. ಅದಕ್ಕೆ ಸಿದ್ಧರಾಗಬೇಕು. ನನಗೆ ಅದಕ್ಕೆ ಬೇಜಾರಾಗಿದ್ದು, ಎಷ್ಟು ಜನ ತರುಣರನ್ನ ದಾರಿಯುದ್ದಕ್ಕೂ ನೋಡ್ಕೊಂಡು ಬಂದೆ, ಎಷ್ಟು ಜನ ತರುಣಿಯರು ದಾರಿಯುದ್ದಕ್ಕೂ. ಆದರೆ ದುರಂತ ಏನು ಅಂತಂದ್ರೆ, ಈ ಕಾರ್ಯಕ್ರಮದ ನಂತರ ಇವರೆಲ್ಲರೂ ಹಿಂದೂ ಧರ್ಮದ ಜೊತೆಯಲ್ಲೇ ಇರ್ತಾರ ಅನ್ನೋದೇ ದೊಡ್ಡ ಪ್ರಶ್ನೆ. ರಾಮ ಮಂದಿರವನ್ನು ಕಟ್ಟಿದಾಗ ಹಳ್ಳಿಯಲ್ಲೂ ಮೂಲೆಯಲ್ಲೂ ಜನ ಒಟ್ಟಾಗಿದ್ರು. ನಾನು ಅನ್ಕೊಂಡೆ ಇನ್ನೊಂದು 50 ವರ್ಷಗಳ ಕಾಲ ಹಿಂದೂ ಧರ್ಮವನ್ನ ಅಲುಗಾಡಿಸೋದು ಯಾರಿಂದಲೂ ಆಗೋದಿಲ್ಲ ಅಂತ. ಅದಾದ 1 ವರ್ಷದಲ್ಲಿ ಎಲೆಕ್ಷನ್ ಬಂತು, ನಾವು ನಮ್ಮ ಜಾತಿ ನೋಡ್ಕೊಂಡು ಮತ್ತೆ ಡಿವೈಡ್ ಆಗ್ಬಿಟ್ವಿ. ಹೀಗೆ ಮಾಡಿದ್ರೆ ಧರ್ಮನ ಕಟ್ಟೋದು ಹೆಂಗ್ರಿ? ಮಿತ್ರ, ಬಟೆಂಗೆ ತೋ ಕಟ್ಟೆಂಗೆ ಸುಮ್ಮನೆ ಅಲ್ಲ. ಯಾವಾಗ ಒಟ್ಟಾಗಿರ್ತೀವಲ್ಲ, ಒಟ್ಟಾಗಿದ್ರೆ ನಮ್ಮನ್ನು ಅಲಗಾಡಿಸುವಂತ ತಾಕತ್ತು ಯಾರಿಗೂ ಇಲ್ಲ. ಇವತ್ತು ನಮಗೆ ಬೇಕಾಗಿರುವಂತ ಶ್ರೇಷ್ಠ ಮಂತ್ರ ಬಟೆಂಗೆ ತೋ ಕಟೆಂಗೆ ಏಕ್ ಹೇ ತೋ. ಈ ಮಂತ್ರ ಇವತ್ತು ಹಿಂದೂಗಳು ಅರಿತುಕೊಳ್ಬೇಕಾಗಿದೆ. ಅನೇಕರು ನನ್ನನ್ನು ಪ್ರಶ್ನೆ ಮಾಡ್ತಾರೆ. ನನಗೆ ತುಂಬಾ ಒಳ್ಳೆ ಮಿತ್ರರು ಎಲ್ಲ ಮತಪಂಥಗಳಲ್ಲೂ ಇದ್ದಾರೆ. ನಂಗವ್ರು ಪ್ರಶ್ನೆ ಮಾಡ್ತಾರೆ, ಅದು ಹೆಂಗ್ರಿ ಚಕ್ರವರ್ತಿ 33 ಕೋಟಿ ದೇವತೆಗಳನ್ನ ಇಟ್ಕೊಂಡು ತಿರುಗಾಡ್ತೀರಾ? ನಾನು ಅವ್ರಿಗೆ ಹೇಳೋದಿದೆ, 33 ಕೋಟಿ ದೇವತೆ ಇದ್ರು ಎಲ್ಲ ದೇವರುಗಳು ಒಂದೇ ಅಂತ ಭಾವಿಸುವಂತ ಶ್ರೇಷ್ಠ ಧರ್ಮ ಇದು. ನಿಮ್ಮಲ್ಲಿ ಒಂದೇ ದೇವರಿದ್ರು 33 ಜಾತಿಗಳಲ್ಲಿ ಕಿತ್ತು ಹರಿದು ಹಂಚೋಗಿರೋ ಜನ ನೀವು. ಇವತ್ತು ನೋಡಿ, ಎಷ್ಟು ಜನ ಇಲ್ಲಿ ದತ್ತನ ಆರಾಧಕರು? ಬಹಳ ಜನ ಇರ್ಲಿಕ್ಕಿಲ್ಲ. ಅನೇಕರು ಮನೆಯಲ್ಲಿ ಶಿವನ ಪೂಜೆ ಮಾಡ್ತೀರಾ, ಅನೇಕರು ಮನೆಯಲ್ಲಿ ರಾಮನ ಪೂಜೆ ಮಾಡ್ತೀರಾ, ಅನೇಕರು ಮನೆಯಲ್ಲಿ ಕೃಷ್ಣನ ಪೂಜೆ ಮಾಡ್ತೀರಾ. ಆದರೆ ದತ್ತನ ಯಾತ್ರೆಗೋಸ್ಕರ ನಮ್ಮೆಲ್ಲ ದೇವರು ಆ ದತ್ತನೊಳಗೆ ಸೇರ್ಕೊಂಡಿದ್ದಾರೆ ಅಂತ ಒಂದಾಗಬಲ್ಲ ಸಾಮರ್ಥ್ಯ ಇದೆಯಲ್ಲ, ಇದು ನನ್ನ ಧರ್ಮ ನನಗೆ ಕೊಟ್ಟಿರೋದು. ಅವ್ರಿಗೆ ಬಂದು ನಿಂತ್ಕೊಂಡು ಹೇಳಲಿಕ್ಕೆ ತಾಕತ್ತಿದೆಯಾ ಇದನ್ನ? ನನಗೆ ಬಹಳ ಜನ ಮುಸಲ್ಮಾನ್ ಮಿತ್ರರು ಕೇಳ್ತಾರೆ, ನಮ್ ಧರ್ಮ ನೋಡಿ ಎಷ್ಟು ಚಂದ, ನಮ್ಮ ಮತ ನೋಡಿ ಎಷ್ಟು ಚಂದ, ನಮ್ ದೇವರು ಇಲ್ಲ, ದೇವರ ಚಿತ್ರ ಇಲ್ಲ, ದೇವರ ಕೈಯಲ್ಲಿ ಆಯುಧಗಳು ಇಲ್ಲ. ನಿಮ್ ದೇವರ ಕೈಯಲ್ಲೆಲ್ಲ ಆಯುಧಗಳು.
ಈ ಪ್ರಶ್ನೆಗೆ ನಮ್ಮ ತರುಣರು ಬಹಳ ಗಾಬರಿಗೊಳ್ತಾರೆ. ಏನು ಉತ್ತರ ಕೊಡೋದಪ್ಪ ಇದಕ್ಕೆ ಅಂತ. ಆದ್ರೆ ಗೊತ್ತಿರಲಿ ಮಿತ್ರರೇ, ಈ ಸೆಮೆಟಿಕ್ ರಿಲಿಜನ್ ನಲ್ಲಿ ದೇವ್ರು ಹುಟ್ಟಿದ್ ಹೆಂಗೆ ಗೊತ್ತಾ? ದೇವ್ರು ಹೇಳ್ತಾನೆ, ನೀವು ನನಗೋಸ್ಕರ ಕಾದಾಡಬೇಕು, ನನ್ನನ್ನ ಕಾಪಾಡಲಿಕ್ಕೆ ನೀವು ಕಾದಾಡಬೇಕು ಅಂತ ದೇವರು ಜನರ ಕೈಯಲ್ಲಿ ಶಸ್ತ್ರ ಕೊಟ್ಟ. ನಮ್ಮ ದೇವರು ನಮ್ಗೆ ಹೇಳ್ದ, ನೀವು ಕಿತ್ತಾಡಬೇಡ್ರಪ್ಪ, ನೆಮ್ಮದಿಯಿಂದ ಬದುಕಿ, ನಿಮ್ಮ ರಕ್ಷಣೆಗೋಸ್ಕರ ನಾನು ಕಾದಾಟಕ್ಕೆ ನಿಲ್ತೀನಿ ಅಂತ ನಮ್ಮ ದೇವರು ತಾವು ಕೈಯಲ್ಲಿ ಹಿಡ್ಕೊಂಡು ನಿಂತರು. ಜಗತ್ತಿನ ಮೂಲೆ ಮೂಲೆಯಲ್ಲಿ ಎಲ್ಲಿ ಇಸ್ಲಾಂ ಇದೆಯೋ, ಎಲ್ಲಿ ಕ್ರಿಶ್ಚಿಯಾನಿಟಿ ಇದೆಯೋ, ಅಲ್ಲಿ ಯುದ್ಧಗಳಿವೆ, ಅಲ್ಲಿ ಕದನಗಳಿವೆ. ಆದರೆ ಜಗತ್ತಿನ ಒಂದೇ ಒಂದು ರಾಷ್ಟ್ರದಲ್ಲಿ ಇವತ್ತು ಹಿಂದೂ ಧರ್ಮ ಎಲ್ಲಿದೆಯೋ ಅಲ್ಲಿ ಕದನಗಳಿಲ್ಲ. ಹಿಂದುವಿನ ಕಾರಣಕ್ಕೆ ಕದನಗಳಿಲ್ಲ, ಅನ್ಯರ ಕಾರಣಕ್ಕೋಸ್ಕರ ಕದನಗಳಿರಬಹುದು. ಆದರೆ ಹಿಂದೂ ಮಾತ್ರ ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವಂತ ವ್ಯಕ್ತಿ ಅನ್ನೋದನ್ನ ಮರೆಯುವಂತಿಲ್ಲ ಅಂತ. ಆದ್ರೆ ಗೊತ್ತಿರಲಿ, ಯಾರು ಆಯುಧಗಳ ಮೇಲೆ ಭರವಸೆ ಇಟ್ಕೊಂಡು ತಮ್ಮ ಮತವನ್ನ ಕಾಪಾಡ್ಕೊಳ್ತೀನಿ ಅಂತ ಅನ್ಕೊಂಡ್ರು, ತಮ್ಮ ದೇವರನ್ನ ಕಾಪಾಡ್ಕೊಳ್ತೀನಿ ಅನ್ಕೊಂಡ್ರು, ಒಬ್ಬ ಬುದ್ಧಿವಂತ ಅವರನ್ನು ನಾಶ ಮಾಡಬಲ್ಲ. ನೆನಪಿದೆಯೇನು? ಒಂದು ನೆನಪು ಮಾಡ್ಕೊಡ್ತೀನಿ. ಒಂದು ಅದ್ಭುತವಾದ ಘಟನೆ ಇತ್ತೀಚೆಗೆ ನಡೀತು. ಕಳೆದ 2-3 ತಿಂಗಳ ಹಿಂದೆ ಲೆಬನಾನ್ ನಲ್ಲಿ ಬೆರೂದ್ ಅನ್ನುವಂತ ಒಂದು ಜಾಗ, ಅಲ್ಲಿ ಹಿಜ್ಬುಲ್ನ ಕಾರ್ಯಕರ್ತರಿದ್ದಾರೆ, ಹಿಜ್ಬುಲ್ನ ಟೆರರಿಸ್ಟ್ಗಳಿದ್ದಾರೆ. ಇಸ್ರೇಲ್ನ ವಿರುದ್ಧ ಏನಾದ್ರೂ ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ, ಪ್ಯಾಲೆಸ್ತೀನ್ನ ಪರವಾಗಿ ಹೋರಾಟ ಮಾಡಬೇಕು ಅಂತ ನಿಂತಿರ್ತಾರೆ. ಅಂತ ಹಿಜ್ಬುಲ್ನ ಆ ಟೆರರಿಸ್ಟ್ಗಳಿಗೆ ಏನಾದ್ರೂ ಮಾಡಬೇಕು ಅಂತ ಇಸ್ರೇಲ್ ಕಾಯ್ತಿತ್ತು. ಬುದ್ಧಿವಂತ ಇಸ್ರೇಲ್ ಏನ್ ಮಾಡ್ತು ಗೊತ್ತಾ? ಹಿಜ್ಬುಲ್ನ ಟೆರರಿಸ್ಟ್ಗಳು ಮೊಬೈಲ್ ಬಳಕೊಂಡ್ರೆ ನಾವು ಟ್ರ್ಯಾಕ್ ಆಗ್ತೀವಿ ಅಂತ ಹೇಳಿ ಅವ್ರು ಪೇಜರ್ನ ಬಳಸಿದ್ರು. ಇಲ್ಲಿರೋ 8 ಜನರಿಗೆ ಪೇಜರ್ ಗೊತ್ತೋ ಇಲ್ವೋ ಗೊತ್ತಿಲ್ಲ. ಪೇಜರ್ ನಲ್ಲಿ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಬರೀ ಮೆಸೇಜ್ ಮಾತ್ರ ಬರುತ್ತೆ. ಅದನ್ನ ಟ್ರ್ಯಾಕ್ ಮಾಡೋದು ಬಹಳ ಕಷ್ಟ ಅಂತ ಎಲ್ರಿಗೂ ಪೇಜರ್ ಕೊಡಿಸ್ಬೇಕು ಅಂತ ಹಿಜ್ಬುಲ್ನ ಲೀಡರ್ ಡಿಸೈಡ್ ಮಾಡಿದ. ಇಸ್ರೇಲ್ನವರು 100 ಪಟ್ಟು ಬುದ್ಧಿವಂತರು. ಇವರು ಯಾವ ಕಂಪನಿಗೆ ಆರ್ಡರ್ ಕೊಟ್ಟಿದ್ರು ಆ ಕಂಪನಿಗೆ ಆರ್ಡರ್ ಹೋಗದೆ ಇರೋ ತರ ಅದನ್ನೇ ಟ್ರ್ಯಾಕ್ ಮಾಡಿ ತಮ್ಮ ಕಡೆ ತಿರುಗಿಸ್ಕೊಂಡ್ರು. ಈ ಪೇಜರ್ನ ಅವರೇ ಪ್ರೊಡ್ಯೂಸ್ ಮಾಡಿದ್ರು, ಅವರೇ ಇವರಿಗೆ ಕಳಿಸ್ಕೊಟ್ರು. ಕಳಿಸ್ಕೊಡ್ಬೇಕಾದ್ರೆ ಏನ್ ಮಾಡಿದ್ರು ಗೊತ್ತಾ? ಸಣ್ಣ ಪ್ರಮಾಣದಲ್ಲಿ ಸಿಡಿಯುವ ಮೆಟೀರಿಯಲ್ ನ ಪೇಜರ್ ಒಳಗೆ ಹಾಕಿದ್ರು. ಪೇಜರ್ನ ಆ ಬ್ಯಾಟ್ರಿ ಹೀಟ್ ಆಗೋ ತರ ಮಾಡಿದ್ರು. ಒಂದು ಮೆಸೇಜ್ ಕಳಿಸಿದ್ರೆ ಬ್ಯಾಟ್ರಿ ಹೀಟ್ ಆಗಿ ಬೇಕಾದಾಗ ಪೇಜರ್ ಸಿಡಿಯುವಂತೆ ಮಾಡುವ ಕೆಲಸವನ್ನ ಇಸ್ರೇಲ್ ಅವರು ಮಾಡಿದ್ರು. ಪರಿಣಾಮ ಏನು ಗೊತ್ತಾ? ಯಾರ್ಯಾರು ಹಿಜ್ಬುಲ್ನ ಟೆರರಿಸ್ಟ್ಗಳಿದ್ರು ಅವರು ಸೊಂಟಕ್ಕೆ ಪೇಜರ್ ಹಾಕೊಂಡಿದ್ರು. ಸೊಂಟಕ್ಕೆ ಪೇಜರ್ ಹಾಕೊಂಡಾಗ ಮೆಸೇಜ್ ಬಂತು. ಮೆಸೇಜ್ ಓಪನ್ ಮಾಡದೇ ಇರೋರಿಗೆ ಮುಂದಿನ 25 ಸೆಕೆಂಡ್ಗಳಲ್ಲಿ ಪೇಜರ್ ಢಮ್. ಈ ದೇಹ ತಗೊಂಡು 72 ಹೆಣ್ಣುಗಳನ್ನ ಅನುಭವಿಸಬೇಕು ಅಂತ ಹೋದವನಿಗೆ ದೇಹವೇ ಇಲ್ಲ. ಏನು ಅನುಭವಿಸೋದು? ಯಾರು ಪೇಜರ್ ತೆಗೆದು ಅದನ್ನು ಮುಂದಿಟ್ಕೊಂಡು ಅವನ್ ಕಣ್ಣು ಹೋಯ್ತು. ಯಾರು ಪೇಜರ್ ತೆಗೆದು ಕೈಯಲ್ಲಿ ಇಟ್ಕೊಂಡಿದ್ನೋ ಕೈ ಹೋಯ್ತು. ಹಿಜ್ಬುಲ್ನ ಸಾವಿರಾರು ಟೆರರಿಸ್ಟ್ಗಳನ್ನ ಒಂದು ಟೆಕ್ಸ್ಟ್ ಮೆಸೇಜ್ ನಲ್ಲಿ ಮುಗಿಸಿತಲ್ಲ ಇಸ್ರೇಲು. ಇದು ಬುದ್ಧಿವಂತಿಕೆಗಿರುವಂತ ಸವಾಲು ಮಿತ್ರರೇ. ಇವತ್ತು ಹಿಂದೂ ಸಮಾಜ ಇಂಥ ಬುದ್ಧಿವಂತಿಕೆಯ ಎಚ್ಚರಿಕೆಯಿಂದ ನಿಲ್ಲಬೇಕಾಗಿರುವಂತ ಅಗತ್ಯ ಇದೆ. ಶಸ್ತ್ರಗಳೇ ಬೇಕು ಅಂತಿಲ್ಲ ನಮಗೆ. ಹಿಂದೂ ಸಮಾಜದಲ್ಲಿ ಈ ಬೌದ್ಧಿಕ ಸಾಮರ್ಥ್ಯವನ್ನು ಗುರುತಿಸಬೇಕಾದಂತ ಅಗತ್ಯ ಇದೆ. ನೆನಪು ಮಾಡ್ಕೊಳ್ಳಿ, ಒಬ್ಬ ಮೋದಿ, ಒಬ್ಬ ಯೋಗಿ ಇವ್ರನ್ನೆಲ್ಲ ಹೆಂಗ್ ಕಣ್ಣೀರ್ ಹಾಕ್ಸಿದ್ದಾರೆ ಅಂತಂದ್ರೆ, ಮೊನ್ನೆ ತಾನೇ ಸಂಬಲ್ನಲ್ಲಿ ಒಂದು ಘಟನೆ ಆಯ್ತು. 8 ಜನ ನೋಡಿದ್ದೀರೋ ಇಲ್ವೋ ಗೊತ್ತಿಲ್ಲ. ಅಲ್ಲೊಂದು ದೇವಸ್ಥಾನ, ಹರಿಹರ ದೇವಸ್ಥಾನ. ಈ ದೇವಸ್ಥಾನ ಕಲ್ಕಿಯ ಮಂದಿರ. ಈ ದೇಶದ 10ನೇ ಅವತಾರ ಅಂತ ನಾವು ಯಾವ್ದನ್ನ ಕರಿತೀವೋ ಆ ಕಲ್ಕಿಗೋಸ್ಕರ ಇರುವಂತ ಮಂದಿರ. ಆ ಮಂದಿರದಲ್ಲಿ ಅದನ್ನ ಮಸೀದಿಯಾಗಿ ಕನ್ವರ್ಟ್ ಮಾಡಿಬಿಟ್ಟಿದ್ದಾರೆ. ತೀರಾ ಇತ್ತೀಚಿನವರೆಗೂ ಅಲ್ಲಿ ಪೂಜೆಗಳು ನಡೀತಾ ಇದ್ವು, ಈಗ ಮಸೀದಿ ಆಗಿದೆ. ಕೋರ್ಟ್ ಹೇಳ್ತು ಇದು ಮಸೀದಿಯೋ ಇದು ಮಂದಿರವೋ ಅಂತ ಒಂದು ಸರ್ವೆ ಆಗಲಿ ಅಂತ. ಯಾರಪ್ಪಂದು ಅಲ್ಲ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಡಿಯಲ್ಲಿರುವಂತ ದೇವಸ್ಥಾನ. ಆ ದೇವಸ್ಥಾನವನ್ನ ಮಸೀದಿಯಾಗಿ ಮಾಡಿದ್ದಾರೆ. ಸರ್ವೆ ಮಾಡಿ ಅಂತ ಕೋರ್ಟ್ ಹೇಳಿದ್ರೆ ಯಾರು ಸರ್ವೆ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇದ್ರು ಸುತ್ತಲೂ ಇದ್ದಂತ ಮುಸಲ್ಮಾನರು ಅವ್ರ ಮೇಲೆ ಕಲ್ಲುಗಳನ್ನು ಎಸೆದ್ರು. ಕಲ್ಲುಗಳು ಎಲ್ಲಿಂದ ಸಿಕ್ತು ಅಂದ್ರೆ, ಯಾವತ್ತಿ ಆರ್ಡರ್ ಆಯ್ತೋ ಆವತ್ತೇ ಮನೆಗಳ ಮೇಲೆ ದೊಡ್ಡ ದೊಡ್ಡ ಸೈಜಿನ ಇಟ್ಟಿಗೆಗಳನ್ನು ತಂದು ಜೋಡಿಸಿ ರೆಡಿ ಮಾಡಿಟ್ಕೊಂಡಿದ್ರು. ಮಸೀದಿಗಳಲ್ಲಿ ಬೇಕಾಗಿರುವಂತ ಆಯುಧಗಳನ್ನು ರೆಡಿ ಮಾಡಿಕೊಂಡಿದ್ರು. ಅಟ್ಯಾಕ್ ಆಯ್ತು. ಯಾವ ಪರಿ ದಾಳಿ ಆಯ್ತು ಅಂದ್ರೆ ಪೊಲೀಸರು ತಮ್ಮನ್ನು ಉಳಿಸ್ಕೊಳ್ಳಿಕ್ಕೆ ಒದ್ದಾಡುವಂತ ಪರಿಸ್ಥಿತಿ. ಕೊನೆಗೆ 4 ಜನ ಸತ್ತು ಬಿದ್ರು. ಸತ್ತವ್ರನ್ನ ಪೊಲೀಸರೇ ಕೊಂದಿದ್ದಾರೆ ಅಂತ ದೊಡ್ಡ ಗಲಾಟೆ ಶುರು ಮಾಡಿದ್ಮೇಲೆ ಆಮೇಲೆ ಗೊತ್ತಾಯ್ತು ಪೊಲೀಸರು ಹೊಡೆದಿದ್ದಲ್ಲ, ಇವರೇ ನಾಡ ಪಿಸ್ತೂಲ್ಗಳನ್ನು ತೆಗೆದುಕೊಂಡು ಬಂದು ಹಿಂದೂಗಳನ್ನ ಸಾಯಿಸಬೇಕು ಅಂತಿದ್ರು. ಬೈ ಮಿಸ್ಟೇಕ್ ಅವರನ್ನ ಅವರೇ ಸಾಯಿಸ್ಕೊಂಡಿದ್ದಾರೆ ಅಂತ. ಆಮೇಲೆ ಏನಾಯ್ತು ಗೊತ್ತೇನು? ಬುಲ್ಡೋಸರ್ ಬಾಬಾ ಬಂದ್ರು 4 ದಿನದ ಮೇಲೆ.
ಯಾವನು ಆಚೆ ಇದ್ನೋ, ಯಾವನ್ ಕಲ್ಲೆಸ್ದಿದ್ನೋ ಅವನ ಮನೆಯೆಲ್ಲ ಉರುಳಿಸ್ತೀನಿ ಅಂತ ಒಂದಾದ್ಮೇಲೆ ಒಂದು ಮನೆ ಉರುಳಿಸ್ತಾ ಇದ್ದಾರೆ. ಇವತ್ತಿಡೀ ಸಂಬಂಧದಲ್ಲಿ ಯಾರು ಉಳ್ಕೊಂಡಿಲ್ಲ, ಓಡೋಗ್ಬಿಟ್ಟಿದ್ದಾರೆಲ್ಲ. ಯಾಕೆಂದ್ರೆ ಬುಲ್ಡೋಸರ್ ಬಾಬಾ ಬರ್ತಿದ್ದಾರೆ ಎನ್ನುವಂತ ಒಂದು ಆತಂಕ ಇದೆಯಲ್ಲ ಮಿತ್ರ. ಇವತ್ತು ಹಿಂದೂ ಸಮಾಜ ಹಳೆಯ ಹಿಂದೂ ಸಮಾಜ ಅಲ್ಲ. ಇವತ್ತಿನ ಹಿಂದೂ ಸಮಾಜ ನೀವು ಹೇಳಿದ್ದನ್ನೆಲ್ಲ ಕೇಳಿಕೊಂಡಿರುವಂತ ಹಿಂದೂ ಸಮಾಜ ಅಲ್ಲ. ಇವತ್ತಿನ ಹಿಂದೂ ಸಮಾಜ ನೀವು ಮಾಡಿದ್ದನ್ನೆಲ್ಲ ಮಾಡಿಸಿಕೊಂಡಿರುವಂತ ಹಿಂದೂ ಸಮಾಜ ಅಲ್ಲ. ಇವತ್ತಿನ ಹಿಂದೂ ಸಮಾಜ ತನ್ನ ತರುಣರನ್ನ ಹೇಗೆ ಬೆಳೆಸಿ ನಿಲ್ಲಿಸಿದೆ ಅಂತಂದ್ರೆ, ಅಗತ್ಯ ಬಿದ್ದರೆ ಯಾವ ಹೋರಾಟಕ್ಕೂ ಸಿದ್ಧವಾಗಬಲ್ಲಂತ ಸಮರ್ಥ ತಾರುಣ್ಯ ನಿರ್ಮಾಣವಾಗಿದೆಯಲ್ಲ, ಇದು ಹೊಸ ಹಿಂದೂ ಸಮಾಜ. ಮಿತ್ರ, ಈ ಸಮಾಜವನ್ನ ಬಲಗೊಳಿಸಬೇಕಾದಂತ ಅಗತ್ಯ ಇದೆ. ಆದರೂ ಎಚ್ಚರಿಕೆ ಇಟ್ಕೋಬೇಕು. ಇತ್ತೀಚಿನ ಒಂದು ರಿಪೋರ್ಟ್ ಬಂದಿದೆ. ತುಂಬಾ ಜನ ತರುಣರಿದ್ದೀರಿ, ತರುಣಿಯರಿದ್ದೀರಿ, ತಾಯಂದಿರಿದ್ದೀರಿ, ಹಿರಿಯರಿದ್ದೀರಿ. ಒಂದು ರಿಪೋರ್ಟ್ ಹೇಳುತ್ತೆ, TFR ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಕರೀತಾರೆ. ಟೋಟಲ್ ಫರ್ಟಿಲಿಟಿ ರೇಟ್ ಅಂದ್ರೆ ಏನ್ ಗೊತ್ತಾ? ಒಂದು ಹೆಣ್ಣು ಮಗಳು ತನ್ನ ಜೀವಿತಾವಧಿಯಲ್ಲಿ ಎಷ್ಟು ಮಕ್ಕಳನ್ನ ಹೆರಬಲ್ಲಳು ಅನ್ನೋದನ್ನ TFR ಅಂತ ಕರೀತಾರೆ. ಹಿಂದೂಗಳ TFR 1.9. ಅಂದ್ರೆ ಒಂದು ಹೆಣ್ಣು ಹಿಂದುವಾಗಿದ್ದರೆ ಅವಳು 1.9 ಮಕ್ಕಳನ್ನ ಹೆರಬಲ್ಲಳು ಅನ್ನುವಂತ ಲೆಕ್ಕಾಚಾರ ಅದು. ಮುಸಲ್ಮಾನರದು 2.6. ಒಂದು ಗಂಡನಿಗೆ ಒಂದೇ ಹೆಂಡತಿ ಆದ್ರೆ 2.6, ಅವನಿಗೆ 4 ಹೆಂಡತಿ ಆದ್ರೆ ಹೆಚ್ಚು ಕಡಿಮೆ 10 ಮಕ್ಕಳು. 10 ಮಕ್ಕಳನ್ನ ಒಬ್ಬ ಗಂಡಿನಿಂದ ಪಡೆಯಬಹುದಾಗಿರುವಂತ ಆ ವ್ಯವಸ್ಥೆ ಇದೆಯಲ್ಲ, ಅದು ಜನಸಂಖ್ಯೆಯನ್ನ ಹೇಗೆ ಏರಿಸ್ತಾ ಇದೆ ಅಂತಂದ್ರೆ, ಅಸ್ಸಾಮಿನ ಮುಖ್ಯಮಂತ್ರಿ ಅದಾಗಲೇ ಹೇಳಿ ಆಯ್ತು, ನಮ್ಮ ಅಸ್ಸಾಂ ಇಸ್ರೇಲ್ ಆಗೋಗಿದೆ. ಇಸ್ರೇಲ್ ಏನ್ ಮಾಡ್ತಾ ಇದೆಯೋ ಅದನ್ನೇ ನಾವು ಮಾಡಬೇಕಾಗಿರುವಂತ ಸ್ಥಿತಿ ಅಸ್ಸಾಮಿಗೆ ಬರ್ತಾ ಇದೆ ಅಂತ. ಪಶ್ಚಿಮ ಬಂಗಾಳ ಅದಾಗಲೇ ಮುಸಲ್ಮಾನರ ರಾಜ್ಯ ಆಗೋಗಿದೆ. ಉತ್ತರ ಪ್ರದೇಶ ಮುಸಲ್ಮಾನರು ತೀವ್ರವಾಗಿ ಬೆಳೀತಾ ಇದ್ದಾರೆ. ಮಧ್ಯಪ್ರದೇಶದಲ್ಲಿ ಮುಸಲ್ಮಾನರು ಬೆಳೀತಿದ್ದಾರೆ. TFR ಜಾಸ್ತಿ ಆಗ್ತಿರೋ ಪರಿಣಾಮ ಇದು ನಾನು ಹೇಳ್ತಿರೋದಲ್ಲ, ಈ ದೇಶದ ಜನಸಂಖ್ಯೆಯನ್ನು ನೋಡಿ ಜನ ಹೇಳ್ತಿರೋದು. ಮತ್ತೆ ನಾವೇನ್ ಮಾಡಬೇಕು? ನಮಗಿರೋದು ಎರಡೇ ದಾರಿ. ಒಂದು, ಜನಸಂಖ್ಯೆ ಜಾಸ್ತಿ ಮಾಡಬೇಕು. ಎಲ್ಲರೂ ಹೇಳ್ತಿದ್ದಾರೆ ಮಾಡಿ ಅಂತ. ಅದರ ಪ್ರಾಬ್ಲಮ್, ನಮ್ಮ ಜನ ತುಂಬಾ ಯೋಚನೆ ಮಾಡ್ತಾರೆ. ಒಬ್ಬ ಮಗನಿಗೆ ಎಜುಕೇಶನ್ ಕೊಡೋದೇ ಕಷ್ಟ. ಇನ್ನು ಎರಡನೇವನ್ ಕರ್ಕೊಂಡು ಬಂದ್ರೆ ವರ್ಷಕ್ಕೆ 50,000 ರೂಪಾಯಿ ಎಲ್ಲಿಂದ ಫೀಸ್ ಕಟ್ಟಬೇಕಪ್ಪ ಬೇಡಪ್ಪ ಅಂತ ಡಿಸೈಡ್ ಮಾಡ್ತಾರೆ. ಆದ್ರೆ ಎರಡನೇದೊಂದು ಆಪ್ಷನ್ ಇದೆ ರೀ. ಎರಡನೇದು ಆಪ್ಷನ್ ಏನು ಗೊತ್ತೇನು? ಬಹಳ ಜನ ತರುಣರಿದ್ದೀರಿ. ನಮ್ಮಲ್ಲಿ ಅನೇಕರು ಮಾತನಾಡುವಾಗ ಕಳೆದ ಕನಿಷ್ಠ ಪಕ್ಷ 2.5 ದಶಕದಿಂದ ಇವತ್ತು ಸ್ವಾಮೀಜಿನೂ ವೇದಿಕೆ ಮೇಲೆ ಮಾತನಾಡ್ತಾ ಹೇಳಿದ್ರು, ನಮ್ಮ ಹೆಣ್ಣು ಮಕ್ಕಳನ್ನ ಅಪಹರಿಸಿಕೊಂಡು ಹೋಗ್ತಿದ್ದಾರೆ. ಎಷ್ಟು ದಿನ ಅಂತ ಕಣ್ಣೀರು ಹಾಕೋದು? ಎಷ್ಟು ದಿನ ಅಂತ ಲವ್ ಜಿಹಾದ್ ನಡೆಯುತ್ತೆ ಅಂತ ಹೇಳೋದು? ಅದಾಗಲೇ ಅನ್ಯ ಮತದ ಹೆಣ್ಣು ಮಕ್ಕಳು ಕಣ್ಣೀರಿಡ್ಲಿಕ್ಕೆ ಶುರು ಮಾಡಿದ್ದಾರೆ. ನಮಗೆ ಮುಚ್ಚು ಹಾಕೊಂಡು ಓಡಾಡ್ಲಿಕ್ಕೆ ಆಗೋದಿಲ್ಲ, ಇಷ್ಟ ಇಲ್ಲ. ಹಿಂದೂ ಹೆಣ್ಣು ಮಕ್ಕಳು ಏನ್ ಸ್ವತಂತ್ರವಾಗಿ ಓಡಾಡ್ತಾರೆ. ಹಿಂದೂ ಹೆಣ್ಮಕ್ಳು ಕಾರು ಓಡಿಸ್ತಾರೆ, ಹಿಂದೂ ಹೆಣ್ಮಕ್ಳು ಬೈಕ್ ಓಡಿಸ್ತಾರೆ, ಹಿಂದೂ ಹೆಣ್ಮಕ್ಳು ಅಂಗಡಿಯಲ್ಲಿ ತಮ್ಮದೇ ಎಂಟರ್ಪ್ರಿನರ್ ಆಗಿ ಮುಂದಕ್ಕೆ ಬರ್ತಾರೆ. ನಾವು ಯಾವಾಗ ಮುಂದಕ್ಕೆ ಬರೋದು? ಅವ್ರಿಗೆ ಗೊತ್ತಿದೆ ನನ್ನ ಗಂಡ ಹಿಂದೂ ಆಗಿದ್ರೆ ಮಾತ್ರ ಇದು ಸಾಧ್ಯ ಅಂತ. ಬಟ್ ಎಲ್ಲಿದ್ದಾನೆ ಅಂತ ಗಂಡು? ಎಲ್ಲಿದ್ದಾನೆ ಅಂತ ಗಂಡು? ಈ ಶೋಷಣೆ ಹೆಣ್ಣು ಮಕ್ಕಳಿಗೆ ಏನಾಗ್ತಾ ಇದೆಯೋ, ಅನ್ಯ ಮತದಲ್ಲಿರುವ ಹೆಣ್ಣು ಮಕ್ಕಳಿಗೆ ಆಗ್ತಾ ಇರುವ ಶೋಷಣೆಯ ವಿರುದ್ಧ ಫೈಟ್ ಮಾಡಬಲ್ಲಂತ ತರುಣ ಹಿಂದೂ ಎಲ್ಲಿದ್ದಾನೆ? ಯಾರು ಅಂತ ತರುಣರಿದ್ದಾರೋ ಆ ತರುಣರಿಗೆ ಶಕ್ತಿ ತುಂಬ್ರಲ್ಲ. ಊರಿನಲ್ಲಿ ತುಂಬಾ ಜನ ಸಿರಿವಂತರಿದ್ದೀರಿ ಅಂತ ತರುಣರಿಗೆ ಹೇಳಿ, ನೀನ್ ಪಾಪ ಅಂತ ಶೋಷಣೆಗೆ ಒಳಗಾದಂತ ಹೆಣ್ಣು ಮಗಳಿಗೆ ಶಕ್ತಿ ತುಂಬೋದಾದ್ರೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳ್ರಿ. ಯಾರು ಅಂತ ಹೆಣ್ಣು ಮಗಳಿಗೆ, ಆ ಶೋಷಣೆಗೆ ಒಳಗಾದ ಹೆಣ್ಣು ಮಗಳಿಗೆ ಪೊಲೀಸರು ಕೇಳ್ಕೊಳ್ಬೇಕು. ನಾನೇನು ವಿರುದ್ಧದ ಮಾತಾಡ್ತಿಲ್ಲ. ಶೋಷಣೆಗೊಳಗಾದ ಹೆಣ್ಣು ಮಗಳಿಗೆ ಶಕ್ತಿ ತುಂಬೋ ಹಿಂದೂ ತರುಣರು ಯಾರಾದ್ರೂ ಇದ್ರೆ ಅವರಿಗೆ ಬರಬಹುದಾಗಿರುವಂತ ಎಲ್ಲ ತರದ ಅಡೆತಡೆಗಳಿಂದ ರಕ್ಷಣೆ ಮಾಡ್ಲಿಕ್ಕೆ ನಾವಿದ್ದೀವಿ ಅಂತ ಸಮಾಜ ರೆಡಿಯಾಗಿ ನಿಂತ್ಕೊಳ್ಳಿ. ಯಾವಾಗ ನಮ್ಮ ಸಮಾಜ ಹೀಗೆ ಎದ್ದು ನಿಲ್ಲುತ್ತಲ್ಲ, ಆಗ ನಾವು ಈ ಲವ್ ಜಿಹಾದ್ನ ಕತೆ ಹೇಳೋದು ಬಿಡ್ತೀವಿ. 8 ದಿನ ಅಂತ ಹೇಳೋದು, 8 ದಿನ ಅಂತ ಇದೇ ಕತೆ ಹೇಳೋದು. ಮಿತ್ರ, ಇವತ್ತು ನೀವು ಯಾರನ್ನ ನಾವು ನೋಡ್ತೀವಲ್ಲ, ಇವತ್ತು ಬಾಬಾ ಬುಡನ್ ದರ್ಗಾ ಅಂತ ಏನ್ ಕರೀತಾರಲ್ಲ, ಇವರು ದರ್ಗಾ ಹೇಗ್ರಿ? ಅಲ್ಲಿರುವಂತ 4 ಗೋರಿಗಳು ಯಾರದ್ದು ಅಂತ ಇದುವರೆಗೂ ಅವ್ರಿಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಆಗಲಿಲ್ಲ. ದರ್ಗಾ ಹೆಂಗೆ? ಸೂಫಿ ಕುಲಕ್ಕೆ ಸೇರಿದವರು ಅಂತ ನಾನು ಕೇಳಿಕೊಂಡೆ. ಸೂಫಿ ಕುಲದವರು ಅವರು ಅನ್ನೋದಾದ್ರೆ ಸೂಫಿಗಳ ಕುರಿತಂತೆ ನಮಗೆ ಒಳ್ಳೆ ಭಾವನೆ ಹೇಳಲಾಗಿದೆ. ಆದರೆ ಗೊತ್ತಿರಲಿ, ಅಜ್ಮೇರದಲ್ಲಿ ಒಂದು ದರ್ಗಾ ಇದೆ. ನಮ್ಮ ರಾಜಕಾರಣಿಗಳು ಹೋಗಿ ಚದ್ದರ್ ಹೊದಿಸಿ ಬರ್ತಾರೆ ಅಜ್ಮೇರ್ನ ದರ್ಗಾಕ್ಕೆ, ಅದು ಸೂಫಿಗಳದ್ದು. ಆದರೆ ಸೂಫಿಗಳು ಅಂದ್ರೆ ಯಾರು ಗೊತ್ತಾ? ಒಂದು ಕಾಲದಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವ ಆಧ್ಯಾತ್ಮಿಕ ಚಿಂತನೆ ಹೊಂದಿದ್ದ, ಕಾಲಕ್ರಮದಲ್ಲಿ ಇಸ್ಲಾಮಿನ ಮೂಲಭೂತ ವಾದಿತ್ವವನ್ನ ತಮ್ಮ ಮೇಲೆ ಹೇರಿಕೊಂಡವರು ಸೂಫಿಗಳು.
ಅವರು ಈ ದೇಶದ ಮೇಲೆ ಆಕ್ರಮಣಕ್ಕೆ ಬಂದಂತ ಮುಸಲ್ಮಾನ್ ದೊರೆಗಳ ಜೊತೆಗೆ ಈ ದೇಶಕ್ಕೆ ಮುಂಚಿತವಾಗಿ ಬಂದರು. ಅವರು ಕೇಸರಿ ಹಾಕೊಳ್ತಿದ್ರು. ಈ ದೇಶದಲ್ಲಿ ಎಲ್ಲರ ನಡುವೆ ತಿರುಗಾಡ್ತಾ ಸೂಕ್ಷ್ಮ ಗುಪ್ತ ಮಾಹಿತಿಗಳನ್ನು ಅವನಿಗೆ ಕೊಟ್ಟು ಎಲ್ಲೆಲ್ಲಿ ಸೋಲಿಸಬಹುದು ಇವರನ್ನ ಅಂತ ವರದಿ ಕೊಡ್ತಾ ಇದ್ದವರು ಸೂಫಿಗಳು. ಬಹಳ ಜನರಿಗೆ ಗೊತ್ತಿಲ್ಲ. ಅಜ್ಮೇರ್ ಫೈಲ್ಸ್ ನೋಡಿ ಯಾವಾಗಲಾದ್ರೂ ಗೊತ್ತಾಗತ್ತೆ. ಅಜ್ಮೇರ್ನಲ್ಲಿ ಇದೇ ದರ್ಗಾಕ್ಕೆ ಸೇರಿದ ಕೆಲವು ಮಕ್ಕಳು, ಆ ದರ್ಗಾದ ಸಿರಿವಂತಿಕೆಯ ಪೊಗರಿನಿಂದಿದ್ದಂತ ಕೆಲವು ಮಕ್ಕಳು ಏನ್ ಮಾಡಿದ್ರು ಗೊತ್ತಾ? ಅಲ್ಲೊಂದು ಸೋಫಿಯಾ ಅಂತ ಒಂದು ಸ್ಕೂಲ್ ಇತ್ತು, ಸೋಫಿಯಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಆ ಸ್ಕೂಲಿನ ಒಂದು ಹೆಣ್ಣು ಮಗುವನ್ನ ಈ ಮನೆಯ ಒಬ್ಬ ಹುಡುಗ ತಾನು ಇಷ್ಟಪಟ್ಟಂತೆ ನಟನೆ ಮಾಡಿದ. ಅವಳನ್ನು ಕರ್ಕೊಂಡು ಹೋದ. ಒಂದು ಯಾರೂ ಇಲ್ಲದಂತ ಜಾಗದಲ್ಲಿ ಅವಳ ಜೊತೆ ಅತ್ಯಂತ ಕೆಟ್ಟದಾಗಿ ಬಿಹೇವ್ ಮಾಡಿಕೊಂಡ. ಅವಳ ಜೊತೆ ಅತ್ಯಂತ ಕೆಟ್ಟ ಫೋಟೋಗಳನ್ನು ತೆಗೆದು ಅವಳನ್ನ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಶುರು ಮಾಡಿದ. ಆಮೇಲೆ ಏನ್ ಮಾಡಿದ ಗೊತ್ತಾ? ತಾನು ಒಬ್ಬನೇ ಅಲ್ಲ, ತನ್ನ ಜೊತೆ ಇನ್ನೂ 4 ಜನನ ಕರ್ಕೊಂಡ್ ಬಂದು ಸಾಮೂಹಿಕ ಬಲಾತ್ಕಾರ ಮಾಡಿ ವಿಡಿಯೋ ಮಾಡಿದ. ಅದನ್ನ ಮುಂದೇನ್ ಮಾಡಿದ ಗೊತ್ತಾ? ಈ ವಿಡಿಯೋ ನಾನು ಹೊರಗಡೆ ಕಳಿಸಬಾರ್ದು ಅಂತಂದ್ರೆ ನಿನ್ನ ಫ್ರೆಂಡ್ ನಿಂತವಳನ್ನ ಕರ್ಕೊಂಡು ಬರಬೇಕು ಅಂತ ಟಾಸ್ಕ್ ಕೊಟ್ಟ. ಒಬ್ಬರಾದ್ಮೇಲೆ ಒಬ್ರು, ಒಬ್ಬರಿಂದ ಮತ್ತೊಬ್ರು ಕನೆಕ್ಟ್ ಆಗಿ ಒಂದು ಅಜ್ಮೇರ್ ಅನ್ನುವಂತ ಊರಿನಲ್ಲಿ ಈ ಅಯೋಗ್ಯರು ಸೇರಿ 250ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಬದುಕನ್ನ ನಾಶ ಮಾಡಿಬಿಟ್ರಿ. ಅನೇಕ ಹೆಣ್ಮಕ್ಳು ಊರು ಬಿಟ್ಟು ಓಡೋದ್ರು. ಅನೇಕ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡ್ರು. ಅವ್ರ ತಂದೆ ತಾಯಂದ್ರು ಬಾಯಿ ಮುಚ್ಕೊಂಡಿರಮ್ಮ, ಆಗೋಯ್ತು, ಯಾರಿಗೂ ಹೇಳೋದು ಬೇಡ ಅಂತ ಅವ್ರನ್ನ ಬೇರೆ ಬೇರೆ ಊರುಗಳಿಗೆಲ್ಲ ಕಳಿಸಿ ಕೊಟ್ಬಿಟ್ರು. ಎಲ್ಲ ಮುಗೀತು. ಆದ್ರೆ ಯಾವುದೋ ಒಬ್ಬ ಪತ್ರಕರ್ತ ಅದನ್ನ ಹೊರಗೆ ಹಾಕಿದ ನಂತರ ದೊಡ್ಡ ಮನೆತನದವ್ರನ್ನ ಹೇಗೆ ಜೈಲಿಗೆ ಹಾಕೋದು ಅಂತ ಜೈಲಿಗೆ ಹಾಕದೆ ಉಳಿದ್ರು. ಇವತ್ತು ಅಲ್ಲು ಅರ್ಜುನ್ನ ಬಂಧಿಸಿ ಜೈಲಿಗೆ ಹಾಕಿದ್ದಾರೆ. ಅಲ್ಲು ಅರ್ಜುನ್ ಫಿಲ್ಮ್ ಆಕ್ಟರ್ನ ಯಾಕೆ ಬಂಧಿಸಿದ್ರು ಗೊತ್ತಾ? ಅವನ್ ಫಿಲಂಗೆ ಜನ ನುಗ್ಗಲಾಯ್ತು. ಆ ಫಿಲಂಗೆ ಬಂದಿದ್ದವರಲ್ಲಿ ಕೆಲವರು ತೀರಿಕೊಂಡ್ರು ಅನ್ನೋ ಕಾರಣಕ್ಕೋಸ್ಕರ ಅಲ್ಲು ಅರ್ಜುನ್ ಜೈಲಿಗೆ ಹಾಕಾಯ್ತು ತೆಲಂಗಾಣದ ಸರ್ಕಾರ. ಒಂದೇ ಒಂದು ಕಾರಣ, ಅವನು ಹಿಂದುತ್ವದ ಬಗ್ಗೆ ಮಾತನಾಡ್ತಾನೆ ಅನ್ನೋ ಕಾರಣಕ್ಕೋಸ್ಕರ ಒಬ್ಬ ಫಿಲಂ ಆಕ್ಟರ್ನ ಕರ್ಕೊಂಡೋಗಿ ಜೈಲಿಗೆ ಹಾಕ್ತೀರಾ ನೀವು ಅಂತಂದ್ರೆ, ಅಟ್ ದ ಸೇಮ್ ಟೈಮ್ ನೀವು ಅಜ್ಮೇರ್ ದರ್ಗಾಕ್ಕೆ ಸಂಬಂಧಪಟ್ಟವ್ರನ್ನ ಜೈಲಿಗೆ ಹಾಕಕ್ಕೆ ಹೆದರ್ತೀರಾ. ಆದ್ರೆ ಇವತ್ತಿನ ಹಿಂದೂ ಸಮಾಜ ಹೇಗಿದೆ ಅಂತಂದ್ರೆ 30 ವರ್ಷಗಳ ಕಾಲ ನಿರಂತರ ಫೈಟ್ ಮಾಡಿ ಕೊನೆಗೂ ಅವರನ್ನ ಜೈಲಿಗೆ ದಬ್ಬಿ ಅವರು ಮಾಡಿದ್ದು ತಪ್ಪು ಅಂತ ಹೇಳುವಂತ ಸಾಮರ್ಥ್ಯ ಆಗಿದೆಯಲ್ಲ, ಹೊಸ ಭಾರತ ನಿರ್ಮಾಣಗೊಂಡಿದೆ ಮಿತ್ರರೇ. ಇವತ್ತಿನ ಭಾರತ ಆರ್ಡಿನರಿ ಅಲ್ಲ ಅಂತ ಆ ಕಾರಣಕ್ಕೆ ಹೇಳೋದು. ಇಲ್ಲಿ ಯಾರಾದ್ರೂ ಹೆಣ್ಮಕ್ಳಿದ್ರೆ ನಾನು ಕಳಕಳಿಯಿಂದ ಕೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಹೆಣ್ಮಕ್ಳು ಮಾತನಾಡ್ತಾ ಹೇಳ್ತಾರೆ, ಮೇರಾ ಅಬ್ದುಲ್ ವೈಸಾ ನಹಿ, ನನ್ನ ಅಬ್ದುಲ್ ಬಹಳ ಒಳ್ಳೆಯವನು ಅಂತ ಹೇಳ್ತಿರಲ್ಲ. 99% ಅಬ್ದುಲ್ರು ಯಾರೋ ಒಬ್ಬನೋ ಅಬ್ದುಲ್ನ ನಾನು ಬಿಟ್ಟು 99% ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. 99% ಅಬ್ದುಲ್ಗಳು ಯಾವ್ಯಾವ ಹೆಣ್ಣು ಮಗಳನ್ನ, ಹಿಂದೂ ಹೆಣ್ಣು ಮಗಳನ್ನ ಕರ್ಕೊಂಡು ಹೋದ್ರೋ, ಇಲ್ಲವೋ ಅವಳನ್ನ ಮನೆಯಲ್ಲಿ ಜೀತಕ್ಕಿಟ್ಕೊಂಡಿದ್ದಾರೆ, ಇಲ್ಲ ಅವಳನ್ನ ಐಸಿಸಿಗೆ ಮಾರಾಟ ಮಾಡಿದ್ದಾರೆ, ಇಲ್ಲ ಅವಳ ಜೊತೆ ಅತ್ಯಂತ ಕೆಟ್ಟದ್ದಾಗಿ ನಡ್ಕೊಂಡಿದ್ದಾರೆ, ಇಲ್ಲ ಅವಳನ್ನ ತುಂಡು ತುಂಡು ಮಾಡಿ ಸೂಟ್ ಕೇಸ್ನಲ್ಲಿ ತುಂಬಿ ಕಳಿಸಿದ್ದಾರೆ. ಆದರೆ ನಮ್ಗೆ ಇನ್ನೂ ಅರ್ಥ ಆಗಲ್ಲ ಅಂದ್ರೆ ಏನ್ರಿ ಹೇಳಬೇಕು ಮಿತ್ರ? ಇದಕ್ಕೆ ಯಾರು ಬಲವಾಗಿ ನಿಲ್ಲಬೇಕಾಗಿದೆ ಅಂತಂದ್ರೆ ಹಿಂದೂ ಹೆಣ್ಮಕ್ಳು ಬಲವಾಗಿ ನಿಲ್ಲಬೇಕಾದಂತ ಅಗತ್ಯ ಇದೆ. ಈ ಟ್ರೆಂಡ್ ಏನಿದೆಯೋ ಅದನ್ನ ವಿರೋಧಿಸುವಂತ, ಅದನ್ನ ಉಲ್ಟಾ ಮಾಡುವಂತ ತಾಕತ್ ನಮಗಿದೆ. ನಾವು ಎಚ್ಚರಿಕೆಯನ್ನು ಕಳ್ಕೊಳ್ಳುವಂತಿಲ್ಲ. ದತ್ತಪೀಠದ ಯಾತ್ರೆಯಲ್ಲಿ ಇಷ್ಟು ಜನ ನಾವು ಭಾಗವಹಿಸಿದ್ದೇವಲ್ಲ, ಭಾಗವಹಿಸಿರೋ ಪ್ರತಿಯೊಬ್ಬರು ಕೂಡ ಮನಸ್ಸಿನೊಳಗೆ ಒಂದು ಗಂಭೀರವಾದ ಚಿಂತನೆ ಹೊತ್ಕೊಂಡು ಹೋಗ್ಬೇಕು. ಬರೀ ದಾರಿ ಉದ್ದಕ್ಕೂ ಕುಣ್ಕೊಂಡು ಬಂದಿದ್ ಒಂದ್ ಪಾರ್ಟ್, ಎಲ್ಲೋ ನಿಂತ್ಕೊಂಡು ನೋಡಿದಾಗ ಹಿಂದೂಗಳು ದೊಡ್ಡ ಸಂಖ್ಯೆಯಲ್ಲಿ ಕಾಣೋದನ್ನ ಕಂಡಾಗ ಖುಷಿ ಪಡೋದು ಮತ್ತೊಂದು ಪಾರ್ಟ್. ಆದ್ರೆ 3ನೇ ಭಾಗ ಇದೆ, ಇಲ್ಲಿಂದ ಆಚೆಗೆ ಕಟ್ಟಬೇಕು. ನನಗೆ ಈ ತರದ ಕಾರ್ಯಕ್ರಮ ನೋಡಿದಾಗೆಲ್ಲ ಹೊಟ್ಟೆಲ್ ಬೆಂಕಿ ಹಾಕ್ದಂತಾಗೋದು ಯಾಕೆ ಗೊತ್ತಾ? ಇದೊಂಥರ ತರುಣರನ್ನ ಮರಳನ್ನ ಕೈಯಲ್ಲಿ ಹಿಡ್ಕೊಂಡಂತೆ, ಕೈಯಲ್ಲಿ ಮರಳು ಕಾಣುತ್ತೆ ನಿಜ, ಆದ್ರೆ ಯಾವಾಗ ಸೋರೋಗಿರುತ್ತೋ ಗೊತ್ತೇ ಆಗಲ್ಲ. ಇವತ್ತು ಇಷ್ಟೊಂದು ಜನ ತರುಣರಲ್ಲಿ ಕಾಣ್ತಾರೆ, ಆದ್ರೆ ಯಾವ ನಿಜವಾದ ಸಂಕಟ ಬಂದಾಗ ಇರ್ತಾರ ಅಂತ ಕೇಳಿದ್ರೆ ಇವ್ರನ್ನ ಹಿಡಿದಿಟ್ಕೊಳ್ಳಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಏನ್ ಹೇಳೋದು ಮಿತ್ರ? ಇವತ್ತು ನಾವು ಜೊತೆಯಾಗಿ ನಿಲ್ಲಬೇಕಾಗಿರುವಂತ ಅಗತ್ಯ ಈ ಕಾರಣಕ್ಕಿದೆ. ಸ್ವಾಮಿ ವಿವೇಕಾನಂದರು ಹೇಳಿದ್ರಲ್ಲ ಅವತ್ತು, ಅವ್ರು ಹೇಳಿದ್ರು ಒಬ್ಬ ವ್ಯಕ್ತಿಯನ್ನ ಮತಾಂತರಗೊಳಿಸಿದ್ರು ಅಂತಂದ್ರೆ ಒಬ್ಬ ವ್ಯಕ್ತಿಯನ್ನ ಹಿಂದೂ ಧರ್ಮ ಕಳ್ಕೊಳ್ಳೋದಲ್ಲ, ಒಬ್ಬ ಶತ್ರು ಹಿಂದೂ ಧರ್ಮಕ್ಕೆ ನಿರ್ಮಾಣ ಆದ ಅಂತ. ಇವತ್ತು ನಾವು ಇದರ ವಿರುದ್ಧವೂ ಹೋರಾಟ ಮಾಡಬೇಕಾಗಿದೆ. ಶತ್ರು ಹೇಗ್ ನಿರ್ಮಾಣ ಆಗ್ತಾನೆ? ಒಂದು ಘಟನೆ ಹೇಳ್ತೀನಿ, ಯಾವ ವ್ಯಕ್ತಿ ಅಂತ ನಿಮ್ಗೆ ಗೊತ್ತಾಗುತ್ತಾ ನೋಡಿ. ರಾಜಾರೆಡ್ಡಿ ಅಂತ ಒಬ್ಬ ಇದ್ದ ಆಂಧ್ರದಲ್ಲಿ, ಅವನ್ ಮತಾಂತರ ಆದ. ರೆಡ್ಡಿ ಕಮ್ಯುನಿಟಿ ಅವರೆಲ್ಲ ಮತಾಂತರ ಆದಿಯಲ್ಲ ನಿಮ್ ಕ್ರಿಶ್ಚಿಯಾನಿಟಿಗೆ ಅಂತ ಓಡಿಸಿದ್ರು ಅವನ್ನ.
ಪುಲಿವೆಂದಲ ಅಂತ ಒಂದು ಹಳ್ಳಿಗೆ ಹೋದ. ಅಲ್ಲೋಗಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಶುರು ಮಾಡಿದ. ಅವನು ಸಿಕ್ಕಾಪಟ್ಟೆ ದೊಡ್ಡ ಶ್ರೀಮಂತನಾದ. ಅವನು ಗಣಿಗಾರಿಕೆ ಮಾಡಿದ, ಎಲ್ಲ ಮಾಡಿದ. ಅವನ ಮಗ ಅಪ್ಪನಿಗಿಂತ ದೊಡ್ಡ ಶಕ್ತಿ. ಹೇಗೆ ಬೆಳೆದು ನಿಂತ ಅಂತಂದ್ರೆ ಅವನು ಮಾಡಬಾರದ ಕೃತ್ಯವನ್ನೆಲ್ಲ ಮಾಡ್ದ. ಒಂದು ST ಹೆಣ್ಣು ಮಗಳಿಂದ ಅವನು ಆಭರಣ ಕದಿಬೇಕಾದ್ರೆ ಸಿಕ್ಕಿಬಿದ್ದೆ ಅಂತ ಆ ST ಹೆಣ್ಣು ಮಗಳನ್ನ, ಟ್ರೈಬಲ್ ಹೆಣ್ಣು ಮಗಳನ್ನ ಜೀವಂತವಾಗಿ ಸುಟ್ಟ. ಯಾರು ಗೊತ್ತಾ? YS ರಾಜಶೇಖರ್ ರೆಡ್ಡಿ ಅಂತ. ಮಿತ್ರ, ಕೊನೆಗೆ CM ಆದ. CM ಆದ ನಂತರ ಮಾಡಿದ್ದೇನು ಗೊತ್ತಾ? ಯಾವ ತಿರುಪತಿ ಅಂತ ನಾವು ಅತ್ಯಂತ ಶ್ರದ್ಧೆಯಿಂದ ಹೋಗ್ತೀವೋ ಆ ತಿರುಪತಿಯಲ್ಲಿ ಒಂದು ಬೆಟ್ಟ ಮಾತ್ರ ವೆಂಕಟೇಶ್ವರನಿಗೆ ಸೇರಿದ್ದು, ಉಳಿದ 6 ಬೆಟ್ಟಗಳು ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಂತ ಬೇರೆ ಬೇರೆ ಕಡೆಗಳಲ್ಲಿ ಶಿಲುಬೆಗಳನ್ನು ಇರಿಸಬೇಕು ಅಂತ ಪ್ರಯತ್ನ ಪಟ್ಟ. ಆದರೆ ರಿವೆಂಜ್ ಭಗವಂತನೇ ತಗೊಂಡ. ನಾವ್ಯಾರು ತಗೊಳ್ಳೋದಿಲ್ಲ ಅಂತ ಭಗವಂತ ಯಾವ ತರ ರಿವೆಂಜ್ ತಗೊಂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡಲ್ಲ. ನೀವೇ ಯೋಚನೆ ಮಾಡಿ ಭಗವಂತ ರಿವೆಂಜ್ ತಗೊಂಡಿದ್ದು ಹೆಂಗಿತ್ತು ಅಂತ. ಆದ್ರೆ ಅವ್ರ ಮಗ CM ಆದ. CM ಆದ್ಮೇಲೆ ಮಗ ಏನ್ ಮಾಡಿದ ಗೊತ್ತಾ? ನಾನು ಅವ್ರ ಮಗ ತೆಗೆದುಕೊಂಡ ಮೊದಲ ಕೆಲವು ನಿರ್ಣಯಗಳನ್ನು ನಿಮ್ಗೆ ಹೇಳ್ತೀನಿ. ನಾವೆಲ್ಲರೂ ಕಾಶಿಗೆ ಹೋಗ್ಲಿಕ್ಕೆ, ಅಮರನಾಥಕ್ಕೆ ಹೋಗ್ಲಿಕ್ಕೆ ಸರ್ಕಾರ ಸಬ್ಸಿಡಿ ಕೊಡಬೇಕು ಅಂತ ಕೇಳ್ಕೊಳ್ತೀವಿ. ಫೈನ್. ಮುಸಲ್ಮಾನರಾದ್ರೆ ಹಜ್ಜಿಗೆ ಹೋಗಬೇಕು ಅಂತ ಕೊಡ್ತಾರೆ. ಆದ್ರೆ ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಜೆರೂಸಲೆಂಗೆ ಹೋಗ್ಲಿಕ್ಕೆ 60,000 ರೂಪಾಯಿ ಸಬ್ಸಿಡಿಯನ್ನ ಕೊಡ್ತೀನಿ ಅಂತ ಹೇಳಿದ್ದು ಜಗನ್. ಯಾರ್ಯಾರು ಪಾದ್ರಿಗಳಿದ್ದಾರೋ ಆ ಪಾದ್ರಿಗಳಿಗೆ ಜಾಗ ಕೊಡ್ತೀನಿ, ಅವ್ರಿಗೆ ಮನೆ ಕಟ್ಕೊಳ್ಳಿಕ್ಕೆ ಹಣ ಕೊಡ್ತೀನಿ ಅಂತ ಹೇಳಿದ್ದು ಜಗನ್. ಆಂಧ್ರದ ಗವರ್ಮೆಂಟ್ ನಲ್ಲಿ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ಗೋಸ್ಕರವೇ ಒಂದು ಇಲಾಖೆಯನ್ನು ಶುರು ಮಾಡಿ ಆ ಇಲಾಖೆ ಸರ್ಕಾರ ಕೊಡ್ತಾ ಇರುವಂತ ಎಲ್ಲ ಸವಲತ್ತುಗಳು ಕ್ರಿಶ್ಚಿಯನ್ರಿಗೆ ಸರಿಯಾಗಿ ಹೋಗ್ತಾ ಇದೆಯಾ ಅಂತ ನೋಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದು ಜಗನ್. ಈ ಜಗನ್ ತನ್ನ ಕೈನಲ್ಲಿ ಬೈಬಲ್ ಹಿಡ್ಕೊಂಡು ಬಂದು ನಾನು ಬೈಬಲ್ನ ಮುಟ್ಟಿ ಪ್ರಮಾಣ ಮಾಡ್ತೀನಿ ಅನ್ನೋ ತರ ಮಾತನಾಡ್ತಾ ಇದ್ದ ಜಗನ್. ಮಿತ್ರ, ಜಗನ್ ಎಲ್ಲಿವರೆಗೂ ಬಂದ ಅಂತಂದ್ರೆ ಅವನ ಕಾಲದಲ್ಲಿ ಆಂಧ್ರದಲ್ಲಿ ಹಳ್ಳಿಗಳಲ್ಲೂ ಚರ್ಚ್ಗಳು ತಲೆ ಎತ್ತಿದ್ವಲ್ಲ, ಇದು ಒಬ್ಬ ವ್ಯಕ್ತಿಯನ್ನ ಕಳ್ಕೊಂಡಿದ್ರ ಪರಿಣಾಮ. ಯಾವತ್ತೋ ಒಂದು ದಿನ ಒಬ್ಬ ಮತಾಂತರವಾಗಿದ್ದರ ಪರಿಣಾಮ ಹೇಗೆ ಹಿಂದೂ ಧರ್ಮಕ್ಕೆ ಶತ್ರುವಾದರು. ನಮ್ಮ ಕರ್ನಾಟಕದ ದುರಂತ ಬೇರೆನೆ. ಇಲ್ಲಿ ಯಾರೂ ಮತಾಂತರವಾಗಲಿಲ್ಲ, ಆದರೂ ಹಿಂದೂ ಧರ್ಮಕ್ಕೆ ಶತ್ರು. ಈ ಕರ್ನಾಟಕದ ಇವತ್ತಿನ ಸರ್ಕಾರ ಹೇಗಿದೆ ಅಂತ ನೀವೇನಾದ್ರೂ ಕೇಳೋದಾದ್ರೆ ನಾನು ತುಂಬಾ ಧೈರ್ಯವಾಗಿ ಹೇಳಬಲ್ಲೆ, ಮುಸ್ಲಿಂ ಸರ್ಕಾರವೇ ಇರೋದು. ನಾನು ಹೇಳಿದ್ದಲ್ಲ ರೀ, ನಾನು ಹೇಳಿದ್ದಲ್ಲ. ಪರಮೇಶ್ವರ್ ಗೃಹ ಸಚಿವರು ಹೇಳಿದ್ರು, ಮುಸಲ್ಮಾನರು ತಂದಂತ ಸರ್ಕಾರ ಇದು ಅಂದ್ರು. ಈ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ರು, ಮುಸಲ್ಮಾನರ ಕೃಪೆಯಿಂದ ಬಂದಂತ ಸರ್ಕಾರ ಇದು. ಅಂದ್ರೆ ಹಿಂದೂಗಳು ಓಟ ಮಾಡಲಿಲ್ಲ. ಯಾರಾದ್ರೂ ಇಲ್ಲಿ ಕೂತಿರೋರು ಅವತ್ತು ಜಾತಿಯ ಕಾರಣಕ್ಕೋಸ್ಕರ, ನನಗಿದು ಇಷ್ಟ ಆಗ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ, ಬೇರೆನೋ ಕಾರಣಕ್ಕೋಸ್ಕರ ಓಟನ್ನ ಹಾಕಿದ್ದವರು ಇವತ್ತು ತಲೆ ತಗ್ಗಿಸಿ ನಿಲ್ಬೇಕು. ಯಾಕೆ ಅಂತಂದ್ರೆ ನಿಮ್ಮ ಓಟು ಪಡ್ಕೊಂಡ ನಂತರವೂ ಕೂಡ ಇದು ಹಿಂದೂಗಳ ಕೃಪೆಯ ಸರ್ಕಾರ ಆಗಲಿಲ್ಲ, ಮುಸಲ್ಮಾನರ ಸರ್ಕಾರ ಅಂತ ಕರೆಸ್ಕೊಳ್ಳಲ್ಪಡ್ತು. ಏನ್ ಕಟ್ಟಿದ್ವಿ ನಾವು ಕರ್ನಾಟಕವನ್ನ? ಮಿತ್ರ, ಪರಿಣಾಮ ಏನು ಅಂತಂದ್ರೆ ಇಡೀ ದೇಶದಲ್ಲಿ ಮುಸಲ್ಮಾನರು ಎಲ್ಲಾದ್ರೂ ಬಲವಾಗಿ ಬೆಳೆದು ನಿಲ್ತಿದ್ದಾರೆ ಅಂತಂದ್ರೆ ಅದು ಕರ್ನಾಟಕದಲ್ಲಿ. ನೆನಪಿಟ್ಕೊಳ್ಳಿ, ಕರ್ನಾಟಕದಲ್ಲಿ ಯಾರು ಕರ್ನಾಟಕದಲ್ಲಿ ಹಿಂದುತ್ವದ ಮಾತನ್ನು ಜೋರಾಗಿ ಆಡ್ತಾರೋ ಅವರೆಲ್ಲರ ಮೇಲೂ ಕೇಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಒಂದೊಂದು ಪದವನ್ನು ಹುಡುಕೋದು. ಐ ಆಮ್ ಡ್ಯಾಮ್ ಶ್ಯೂರ್ ಇವತ್ತು ಹೋದ ನಂತರ ಪೊಲೀಸರು ಒಬ್ರು ಹೇಳ್ತಾರೆ, ಸುಮೋಟೋ ಕೇಸ್ ತಗೊಳ್ತಿದೀವಿ, ಚಕ್ರವರ್ತಿ ಅವ್ರು ಹಿಂಗ್ ಮಾತಾಡಿದ್ರು ಅಂತ. ಬಟ್ ಐ ಡೋಂಟ್ ಕೇರ್, ಹೋಗಲ್ಲ, ಏನ್ ಮಾಡ್ಕೊಳ್ತಿರೋ ಮಾಡ್ಕೊಳ್ಳಿ, ಐ ಡೋಂಟ್ ಕೇರ್. ನಂಗೆ ಗೊತ್ತಿದೆ. ಬಟ್ ನನಗೆ ಇದೂ ಗೊತ್ತಿದೆ ನನ್ನ ಸಹಕಾರಕ್ಕೆ ಯಾರು ಬರಲ್ಲ ಅಂತ. ನನಗೆ ಇದೂ ಗೊತ್ತಿದೆ ನಾನು ಹಿಂದೂ ಸಮಾಜಕ್ಕೆ ಸೇರಿದವನು, ಹೀಗಾಗಿ ನನ್ನ ಸಹಕಾರಕ್ಕೆ ಯಾರೂ ಬರಲ್ಲ. ನಮ್ಮದೇ ಸರ್ಕಾರ ಇದ್ದಾಗಲೂ ಇಂಥ ಕೇಸುಗಳನ್ನು ತೆಗಿಸಬಹುದಾ ಅಂತ ಕೇಳಿದ್ರೆ ಇದು ನನ್ನ ವ್ಯಾಪ್ತಿಗೆ ಬರಲ್ಲ ಅಂತ ಕೈ ತೊಳ್ಕೊಂಡವ್ರು ನೋಡಿದ್ದೀನಿ ನಾನು. ನನಗೆ ಚೆನ್ನಾಗಿ ಗೊತ್ತಿದೆ. ಆದ್ರೂ ನಾನು ಫೈಟ್ ಮಾಡೋದು ಈ ಸರ್ಕಾರಕ್ಕೋ ಕೆಲವು ವ್ಯಕ್ತಿಗಳಿಗೋಸ್ಕರವೋ ಅಲ್ಲ, ನನ್ನ ಹಿಂದೂ ಧರ್ಮಕ್ಕೋಸ್ಕರ ಅಂತ ಗೊತ್ತಿರೋದ್ರಿಂದ ಈ ಫೈಟ್. ನಾನು ಈ ಹೋರಾಟ ಮಾಡೇ ಮಾಡ್ತೀನಿ. ಯಾಕೆ ಅಂತಂದ್ರೆ ಈ ಹೋರಾಟ ಇವತ್ತು ಬೇಕಾಗಿದೆ. ಅಕಸ್ಮಾತ್ ನಾವೇನಾದ್ರೂ ಕಳ್ಕೊಂಡ್ರೆ ಏನಾಗುತ್ತೆ ಗೊತ್ತೇನು ಮಿತ್ರರೇ? ಯಾವ ವಕ್ಫಿಗೋಸ್ಕರ ಒಂದಷ್ಟು ಜನ ಜೋರಾಗಿ ಮಾತನಾಡಿದ್ರ ಪರಿಣಾಮವಾಗಿ ಇವತ್ತು ವಕ್ಫ್ ಮತ್ತೊಂದು ಆಸ್ತಿಯನ್ನ ಮಾರ್ಕ್ ಮಾಡಬೇಕಾದ್ರೆ 100 ಸಲ ಯೋಚನೆ ಮಾಡೋ ಸ್ಥಿತಿ ಬಂದಿದೆಯೋ, ಅಕಸ್ಮಾತ್ ಹಿಂದೂ ಸಮಾಜ ಏನಾದ್ರೂ ಮಲ್ಕೊಂಡ್ಬಿಟ್ರೆ ಇವರು ಕಂಡ ಜಾಗವನ್ನ ವಕ್ಫ್ ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ. ಅದನ್ನು ಹೋರಾಟ ಮಾಡಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣಕ್ಕೋಸ್ಕರ ನಾವು ಜಾಗೃತರಾಗಬೇಕಾಗಿರುವಂತ ಅಗತ್ಯ ಇದೆ. ಇವತ್ತಿನ
ಭಾರತ ಅಂತೂ ಹೇಗಿದೆ ಅಂತಂದ್ರೆ, ಅಫ್ಕೋರ್ಸ್ ಭಾರತ ತುಂಬಾ ಸ್ಟ್ರಾಂಗ್ ಆಗಿದೆ, ಯಾವ ಅನುಮಾನವೂ ಇಲ್ಲ. ಆದ್ರೆ ಈ ಭಾರತವನ್ನ ನಾಶ ಮಾಡಬೇಕು ಅಂತ ಪ್ರಯತ್ನ ಪಡ್ತಿರೋರನ್ನು ಕಡಿಮೆ ಇಲ್ಲ. ನಂಗೆ ಗೊತ್ತಿಲ್ಲ ಎಷ್ಟು ಜನ ಹೆಸರು ಕೇಳಿದ್ದಿರೋ, ಇತ್ತೀಚೆಗೆ ಕೇಂದ್ರ ಸರ್ಕಾರ ಬಹಳ ಜೋರಾಗಿ ಅಟ್ಯಾಕ್ ಮಾಡ್ತಿದೆ. ಜಾರ್ಜ್ ಸೋರೋಸ್ ಅಂತ ಒಬ್ಬ ಇದ್ದಾನೆ. ಆ ಅಯೋಗ್ಯ ಜಾರ್ಜ್ ಸೋರೋಸ್ ಕಳೆದ ಕೆಲವು ವರ್ಷಗಳ ಹಿಂದೆ ಒಂದು ಮಾತು ಹೇಳಿದ್ದ, ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಪಟ್ಟದಿಂದ ಇಳಿಸ್ಲಿಕ್ಕೆ 8,000 ಕೋಟಿ ರೂಪಾಯಿ ನಾನು ಹೂಡಿಕೆ ಮಾಡ್ತೀನಿ ಅಂತ ಹೇಳಿದ್ದ. ಆದ್ರೆ ಈ ಜಾರ್ಜ್ ಸೋರೋಸ್ ನ ಕ್ಲೋಸ್ ಫ್ರೆಂಡ್ ಯಾರು ಅಂತಂದ್ರೆ ರಾಹುಲ್ ಗಾಂಧಿ. ಕ್ಲೋಸ್ ಫ್ರೆಂಡು ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗ್ತಾರೆ. ರಾಹುಲ್ ಗಾಂಧಿ ಅಲ್ಲಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಭಾಷಣ ಮಾಡ್ತಾರೆ. ಆ ನಂತರ ಯಾರು ಭಾರತ ವಿರೋಧಿ ಎಂಪಿಗಳಿದ್ದಾರೋ ಅವ್ರ ಜೊತೆ ಮಾತನಾಡ್ಕೊಂಡು ಬರ್ತಾರೆ. ರಾಹುಲ್ ಗಾಂಧಿ ಅಮೆರಿಕಕ್ಕೆ ಹೋಗ್ತಾರೆ. ಅಮೆರಿಕಕ್ಕೆ ಹೋಗಿ ಅವರು ಕಮಲಾ ಹ್ಯಾರಿಸ್ ಜೊತೆ ಫೋನ್ ನಲ್ಲಿ ಮಾತನಾಡ್ತಾರೆ. ಯಾವುದೋ ಪೇಪರ್ ಸುದ್ದಿ ಮಾಡುತ್ತೆ, ಸುದ್ದಿ ಮಾಡಿದ್ದನ್ನ ಹೆಮ್ಮೆಯಿಂದ ಹೇಳ್ಕೊಳ್ಳುತ್ತೆ ಕಾಂಗ್ರೆಸ್. ಕಮಲಾ ಹ್ಯಾರಿಸ್ ರಾಹುಲ್ ಗಾಂಧಿ ಮಾತನಾಡಿಸಿದ್ದಾರೆ ಅಂದ್ರೆ ರಾಹುಲ್ ಗಾಂಧಿ ಎಂತ ಲೀಡರು ಅಂತ. ಆಮೇಲೆ ಕೆಲವು ಪ್ರಶ್ನೆ ಕೇಳ್ತಾರೆ, ಕಮಲಾ ಹ್ಯಾರಿಸ್ ಹತ್ರ ಏನ್ ಮಾತನಾಡಿದೆ ಅಂತ ನೀನ್ ಬಿಡಿಸಿಡ್ಬೇಕಲ್ಲ ಈಗ, ಯಾಕೆಂದ್ರೆ ನಿನ್ ವಿರೋಧ ಪಕ್ಷದ ನಾಯಕ. ಹೀಗೆ ಹೆಂಗ್ ಮಾತಾಡ್ತೀಯ ನೀನು ಅಂತ ಕೇಳಿದ್ಮೇಲೆ ಇಲ್ಲ ನಾನು ಮಾತಾಡಲಿಲ್ಲ ಅಂತ ಅವನು. ರಾಹುಲ್ ಗಾಂಧಿ ಮಾನಸ್ ಸರೋವರಕ್ಕೆ ಹೋಗ್ತೀನಿ ಅಂತ ಹೋಗ್ತಾನೆ, ಫುಲ್ ಶೋ ಆಫ್ ಮಾಡ್ತಾನೆ. ವಾಪಸ್ ಬಂದ ಕೆಲವು ದಿನಗಳಲ್ಲಿ ಭಾಷಣ ಮಾಡ್ತಾ ಹೇಳ್ತಾನೆ, ನಾನು ಮಾನಸ್ ಸರೋವರಕ್ಕೆ ಹೋಗಿದ್ದಾಗ ಚೀನಾದ ಅಧಿಕಾರಿಗಳನ್ನು ಭೇಟಿ ಮಾಡಿದ್ದೆ ಅಂತ. ನೀನ್ ಯಾಕಪ್ಪ ಭೇಟಿ ಮಾಡಿದೆ? ಚೀನಾದ ಅಧಿಕಾರಿಗಳಿಗೂ ನಿನಗೂ ಏನ್ ಸಂಬಂಧ, ಏನ್ ಡಿಸ್ಕಷನ್ ಮಾಡಿದ್ರಿ ಅನ್ನೋ ಪ್ರಶ್ನೆ ಕೇಳಿದ್ರೆ ಅವನಿಗೆ ಏನ್ ಉತ್ತರ ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಆದ್ರೆ ಯೋಚನೆ ಮಾಡಿ, ಚೀನಾದ ಅಧಿಕಾರಿಗಳು, ಅಮೆರಿಕಾದ ಅಧಿಕಾರಿಗಳು, ಪಾಕಿಸ್ತಾನದ ISI ಇವರೆಲ್ಲರೂ ಸೇರಿಕೊಂಡು ಒಂದು ದಾಳದ ಮೂಲಕ ತಮಗೆ ಬೇಕಾಗಿರುವ ಕೆಲಸವನ್ನ ಮಾಡಿಸುವ ಪ್ರಯತ್ನ ಮಾಡ್ತಿದೆ ಅಂದ್ರೆ ಅರ್ಥ ಏನ್ ಗೊತ್ತೇನು? ನಮ್ಮನ್ನ ಒಡೆಯುವಂತ ಪ್ರಯತ್ನ ಮಾತ್ರ. ನನಗಿನ್ನೂ ಆಶ್ಚರ್ಯ ಹೇಳ್ತೀನಿ ನಾನು ನಿಮ್ಗೆ, ಬಾಂಗ್ಲಾದೇಶದಲ್ಲಿ ಈ ತರ ಹಿಂದೂಗಳ ಮೇಲೆ ಅತ್ಯಾಚಾರ ನಡೀತಾ ಇರುವಾಗ, ನಂಗೆ ಗೊತ್ತಿಲ್ಲ ಚಿಕ್ಕಮಗಳೂರಲ್ಲಿ ನಾವು ಪ್ರತಿಭಟನೆ ಮಾಡಿದ್ದೀವೋ ಇಲ್ವೋ ಗೊತ್ತಿಲ್ಲ, ಆದರೆ ಅನೇಕ ಕಡೆಗಳಲ್ಲಿ ಮುಸಲ್ಮಾನರು ಪ್ರತಿಭಟನೆ ಶುರು ಮಾಡಿದ್ದಾರೆ. ಗಮನಿಸ್ತಿದ್ದೀರೋ ಇಲ್ವೋ ಗೊತ್ತಿಲ್ಲ. ಯಾವ ಮುಸಲ್ಮಾನರು ನಮ್ಮೂರಲ್ಲೇ ಕೆಲವರನ್ನ ಚೂರಿ ಹಾಕಿ ಇರಿದಾಗ ಇದು ತಪ್ಪು ಅಂತ ಹೇಳುವ ತಾಕತ್ತಿಟ್ಕೊಂಡಿಲ್ವೋ, ಇವರು ಬೇಕಂತ ಬೀದಿಗೆ ಬಂದು ಪ್ರತಿಭಟನೆ ಮಾಡ್ತಿದ್ದಾರೆ ಅಂದ್ರೆ ಏನ್ ರೀಸನ್? ಮಿತ್ರ, ಬೆಂಕಿ ಹಚ್ಚೋ ತಯಾರಿ ನಡೀತಾ ಇದೆ. ಇಡೀ ಭಾರತವನ್ನು ತುಂಡರಿಸುವಂತ ದೊಡ್ಡ ಪ್ರಕ್ರಿಯೆ ನಡೀತಾ ಇದೆ. ಟ್ರಂಪ್ ಅಧ್ಯಕ್ಷನಾಗಿ ಬರಲಿಕ್ಕೆ ಇನ್ನು ಕೆಲವು ದಿನಗಳು ಬಾಕಿ ಇವೆ. ಅಲ್ಲಿಯ ಒಳಗೆ ಭಾರತವನ್ನ ಹೇಗಾದ್ರೂ ಮಾಡಿ ಅದು ಮೊಣಕಾಲ ಮೇಲೆ ಮಂಡಿ ಊರುವಂತೆ ಮಾಡಬೇಕು ಅನ್ನುವ ಪ್ರಯತ್ನ ಜೋರಾಗಿ ನಡೀತಿದೆ. ನಮ್ಮ ಪಕ್ಕದ ಪಾಕಿಸ್ತಾನವನ್ನು ಛಿದ್ರಗೊಳಿಸಿದ್ರು. ಅಧಿಕಾರವನ್ನ ಅಧಿಕೃತವಾಗಿ ಪಡ್ಕೊಂಡು ಬಂದಿದ್ದ ಇಮ್ರಾನ್ ಖಾನವನ್ನು ಪಕ್ಕಕ್ಕೆ ಎಸೆದು ತಮ್ಗೆ ಬೇಕಾದವ್ರನ್ನ ಕೂರಿಸ್ಕೊಂಡ್ರು. ಶ್ರೀಲಂಕಾನ ಛಿದ್ರ ಮಾಡಿ ಬಿಸಾಕಿದ್ರು. ನೇಪಾಳ ಇವತ್ತು ನಮ್ಮ ಕೈಗೆ ಸಿಗದೆ ಇರೋ ತರ ಹಾಳಾಗಿ ಹೋಗಿದೆ. ಆ ಕಡೆ ಬಾಂಗ್ಲಾದೇಶವನ್ನ ಹೆಂಗ್ ಚೂರು ಮಾಡಿ ಬಿಟ್ಬಿಟ್ಟಿದ್ದಾರೆ ಅಂದ್ರೆ ಬಾಂಗ್ಲಾದೇಶದಲ್ಲಿ ನೆಮ್ಮದಿಯ ಸ್ಥಿತಿ ಇಲ್ಲ. ಇನ್ನು ಈ ಭಾಗದಲ್ಲಿ ಬಲವಾಗಿ ಗಟ್ಟಿಯಾಗಿ ನಿಂತಿರೋದು ಒಂದು ಭಾರತ ಮಾತ್ರ. ಇದನ್ನ ಚೂರು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಅದಾಗಲೇ ಪಂಜಾಬ್ ಮತ್ತು ಹರಿಯಾಣಗಳಲ್ಲಿ ರೈತರು ಪ್ರತಿಭಟನೆ ಅಂತ ಮುಂದೆ ಬರಲಿಕ್ಕೆ ಶುರು ಮಾಡಿದ್ದಾರೆ. ತರುಣರಿಗೆ ಬೆಂಕಿ ಹಚ್ಚೋದೊಂದು ಬಾಕಿ ಇದೆಯೇ? ಯಾವುದಾದ್ರೂ ಒಂದು ಸಂಗತಿಯನ್ನು ತಗೊಂಡು ಬಂದು ಈ ದೇಶದ ತರುಣ ತರುಣಿಯರನ್ನ ಎತ್ತಿ ಕಟ್ಟಿಬಿಟ್ರೆ ಎಲ್ಲ ಕಡೆಗಳಲ್ಲೂ ದಂಗೆ ಆಗುತ್ತೆ. ಈ ದೇಶದ ಪ್ರಧಾನಮಂತ್ರಿ ದೇಶವನ್ನು ಬಿಟ್ಟು ಓಡೋಗುವಂತ ಸ್ಥಿತಿ ನಿರ್ಮಾಣ ಮಾಡ್ತೀವಿ ಅಂತ ಕನಸು ಕಟ್ಕೊಂಡಿದ್ದಾರೆ. ಆದ್ರೆ ಆ ಕನಸುಗಳಿಗೆಲ್ಲ ಎದುರಿಗೆ ಕೇಸರಿ ಟವೆಲ್ ಬಂದು ನಿಂತಿದೆಯಲ್ಲ, ನಾವಿದ್ದೀವಿ ಕಣ್ರ. ಈ ದೇಶ ಕಾಪಾಡ್ಕೊಳ್ಳಕ್ ನಾವಿದ್ದೀವಿ. ನಿಮ್ಮ ತಾಕತ್ ನೀವು ತೋರಿಸಿ. ನಾನು ಚಾಲೆಂಜ್ ಮಾಡ್ತೀನಿ ಇವತ್ತು ದತ್ತಪೀಠದ ವೇದಿಕೆಯ ಮೇಲೆ. ನಂಗೆ ಗೊತ್ತಿದೆ ಗುರುದತ್ತನ ಆಶೀರ್ವಾದ ನಮ್ಮ ಮೇಲಿದೆ. ನಿಮ್ಮ ತಾಕತ್ ನೀವು ತೋರಿಸಿ, ಈ ಕೇಸರಿಯ ತಾಕತ್ತು ನಾವು ತೋರಿಸ್ತೀವಿ. ನಾವು ಭಾರತವನ್ನು ಉಳಿಸ್ಕೊಳ್ಳೋದು ಹೇಗೆ ಅಂತ ನಮಗೆ ಗೊತ್ತು. ನೀವು ಜಾತಿ ಹೆಸರಿನಲ್ಲಿ ಚೂರು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀರಲ್ಲ, ನಾವು ದತ್ತನನ್ನ ಮುಂದಿಟ್ಕೊಂಡು ಎಲ್ಲರೂ ಒಟ್ಟಾಗಿ ಹೇಗೆ ಈ ಭಾರತವನ್ನು ಕಟ್ಟೋದು ಅಂತ ತೋರಿಸ್ತೀವಿ ಅಂತ ಇವತ್ತು ಹೇಳಬೇಕಾದಂತ ಅಗತ್ಯ ಇದೆ. ಅಂತ ಸಂದರ್ಭ ಇದು. ನಾವೆಲ್ಲರೂ ಸೇರ್ಕೊಂಡಿರುವಾಗ ಈ ನಿಶ್ಚಯವನ್ನ ಬಲವಾಗಿ ಮಾಡೋಣ. ಇನ್ನು ಬಹಳ ಜನ ಇಲ್ಲ, ಒಂದೂವರೆ ತಿಂಗಳು ಇನ್ನೂ ಹೆಚ್ಚು ಗಟ್ಟಿಯಾಗಿರ್ಬೇಕಾದಂತ ಅಗತ್ಯ ಇದೆ. ಇವರೆಲ್ಲರ ಈ ಆಟಾಟೋಪಗಳಿಗೆ ಒಂದು ಫುಲ್ ಸ್ಟಾಪ್ ಬಿಡಬೇಕಾಗಿರುವಂತ ಸಂದರ್ಭ ಇದೆಯಲ್ಲ, ಆ ಸಂದರ್ಭಕ್ಕೆ ದತ್ತಪೀಠ ವೇದಿಕೆಯಾಗಲಿ ಅಂತ ನಾನು ಅತ್ಯಂತ ಕಳಕಳಿಯಿಂದ ಹಾರೈಸಿದ ನನ್ನ ಮಾತುಗಳನ್ನ ತಾಯಿ ಭಾರತೀಯ ಪದತಲರಿಗೆ ಸಮರ್ಪಿಸೋಕ್ಕಿಂತ ಮುಂಚೆ ಎರಡು ಕೈಗಳನ್ನ ಗಾಳಿಗೆ ಬೀಸಿ ನನ್ನ ಜೊತೆ ಉಚ್ಚ ಕಂಠದಲ್ಲಿ ಜೈಕಾರ ಕೊಡಿ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ವಂದೇ ವಂದೇ, ಜೈ ಹಿಂದ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.